ಶುಭೋದಯ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ, ಪತ್ರಿಜಿ ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಅನಂತ ಧನ್ಯವಾದಗಳು. ಮಹಾ ಅವತಾರ್ ಫೌಂಡೇಶನ್ ನ ರೂವಾರಿಗಳಾದ ರಂಗನಾಥ್ ಗುರುಜಿಗೂ ಹಾಗೂ ಲಕ್ಷ್ಮಿ ಅಮ್ಮನವರಿಗೂ ನನ್ನ ಅನಂತ ಧನ್ಯವಾದಗಳು. ವೆಂಕಟರಮಣ್ ಸರ್ ಮತ್ತು ಇಲ್ಲಿ ಎಲ್ಲ ನೆರೆದಿರುವ ಎಲ್ಲಾ ಆತ್ಮ ಬಂಧುಗಳಿಗೂ ಸ್ವಾಗತವನ್ನು ಕೋರುತ್ತೇನೆ. ಮೊದಲನೇದಾಗಿ ಪ್ರಾರ್ಥನೆ. ಇಂದು ಗುರುವಾರ ಆಗಿರೋದ್ರಿಂದ ಗುರುಗಳನ್ನು ಧ್ಯಾನಿಸೋಣ. ಗುರುರ್ ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಾಗೆ ಒಂದು ಪತ್ರಿಜಿಯ ದಿವ್ಯ ಸಂದೇಶದಿಂದ ಶುರು ಮಾಡೋಣ ಮಾಸ್ಟರ್ಸ್. ಯಾವ ಜನ್ಮದಲ್ಲಿ ಪರಿಪಕ್ವತೆಯಿಂದ ಹಾಗೂ ಸರಿಯಾದ ಪ್ರಮಾಣದಲ್ಲಿ ಮಾತನಾಡುತ್ತೇವೆಯೋ ಆ ಜನ್ಮವೇ ಅಂತಿಮ ಜನ್ಮ ಎನ್ನುತ್ತಿದ್ದಾರೆ ಪತ್ರಿಜಿಯವರು. ಥ್ಯಾಂಕ್ ಯು. ವೆಂಕಟರಮಣ್ ಸರ್ಗೆ ನಮ್ಮಿಂದ ತುಂಬು ಹೃದಯದ ಸ್ವಾಗತ ಸರ್. ಓವರ್ ಟು ಯು ಸರ್. ಥ್ಯಾಂಕ್ ಯು. ಸರ್ ನಿಮ್ದು ಮ್ಯೂಟ್ ಆಗಿಲ್ಲ ಸರ್. ಥ್ಯಾಂಕ್ ಯು ಸರ್. ಆಗಿದೆ. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಧನ್ಯವಾದಗಳು. ಮಹಾತಾರ್ ಫೌಂಡೇಶನ್ ಅವರು ಜುಲೈ ಮಾಹೆಯ 1ನೇ ತಾರೀಕಿನಿಂದ ಈ 5ನೇ ಬ್ಯಾಚ್ ಅನ್ನ 21 ದಿನಗಳ ಕಾರ್ಯಕ್ರಮ ಆಧ್ಯಾತ್ಮಿಕ ಧ್ಯಾನದ ಬಗ್ಗೆ 21 ದಿನಗಳ ಕಾರ್ಯಕ್ರಮ 5ನೇ ಬ್ಯಾಚ್ ಅನ್ನು ಪ್ರಾರಂಭಿಸಿದ್ದಾರೆ. ಇವತ್ತು 3ನೇ ದಿನ. ಈ 3ನೇ ದಿನಕ್ಕೆ ನಾವು 1 ಗಂಟೆ ಸಂಗೀತದೊಂದಿಗೆ ಧ್ಯಾನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಅದಕ್ಕೆ ಮುಂಚೆ ನಾವು ಎಲ್ಲಾ ಮಹಾತಾರ್ ಫೌಂಡೇಶನ್ ಸಂಸ್ಥಾಪಕರಾದ ರಂಗನಾಥ್ ಗುರುಜಿಗಳಿಗೂ ಹಾಗೂ ಪತ್ರಿಜಿ ಗುರುಗಳಿಗೂ ಹಾಗೂ ಧ್ಯಾನಿಗಳಾದ ತಮ್ಮೆಲ್ಲರಿಗೂ ಮತ್ತು ಪ್ರಕೃತಿ ಮಾತೆ ಹಾಗೂ ನಮ್ಮ ಹೆತ್ತ ತಂದೆ ತಾಯಿಗಳು ಹೃದಯ ಸ್ಪಂದಿಸುತ್ತಾ ವಂದನೆಗಳನ್ನ ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಸಂಪೂರ್ಣವಾಗಿ ಸುಖಾಸನದಲ್ಲಿ ಕುತ್ಕೊಳ್ಳಿ ಒಂದು ಮುದ್ರಾವನ್ನು ಅಭ್ಯಾಸ ಮಾಡೋಣ. ದಿನಕ್ಕೊಂದು ಮುದ್ರಾ ಕಾರ್ಯಕ್ರಮದಲ್ಲಿ ಇವತ್ತು ಆಕಾಶ ಮುದ್ರಾ, ಎರಡನೇದು ಆಕಾಶ ಮುದ್ರಾ ಕೆಲಸ ಇದೆಯಲ್ಲ ಮೇಡಮ್, ಎರಡನೇದು ಆಕಾಶ ಮುದ್ರಾ ಅಂತ. ನಿನ್ನೆ ನಾವು ಮೊದಲು ಚಿನ್ಮಯ ಮುದ್ರೆ ಹೇಳಿದ್ದೇನೆ, ಅದು ರಾಜ ಮುದ್ರೆ ಅಂತ. ಇವತ್ತು ನಾವು ಆಕಾಶ ಮುದ್ರಾ ಮಾಡೋಣ. ಈ ಆಕಾಶ ಮುದ್ರದಲ್ಲಿ ಎಲ್ಲರೂ ಸ್ವಲ್ಪ ಗಮನ ಇಟ್ಟು ಕೇಳ್ಬೇಕು. ಈ ಆಕಾಶ ಮುದ್ರಾನ ನಾವು ಕೈಗಳನ್ನ ಈ ರೀತಿ ತಗೊಂಡು ನಮ್ಮ ಹೆಬ್ಬೆರಳು ಮತ್ತೆ ನಮ್ಮ ಮಧ್ಯದ ಬೆರಳು, ಹೆಬ್ಬೆರಳು ನಮ್ಗೆ ಅಗ್ನಿ ತತ್ವ, ಮಧ್ಯದ ಬೆರಳು ಆಕಾಶ ತತ್ವ, ಇವೆರಡನ್ನು ಒಂದಕ್ಕೊಂದು ಸ್ಪರ್ಶಿಸುತ್ತಾ ಮತ್ತೆ ನಮ್ಮ ಎರಡೂ ಕೈಗಳನ್ನ ನಮ್ಮ ತೊಡೆ ಮೇಲೆ ಇಟ್ಕೊಂಡು ಕೈಗಳು ಮೇಲ್ಮುಖವಾಗಿರ್ಬೇಕು. ಮೇಲ್ಮುಖವಾಗಿಟ್ಕೊಂಡು ನಾವು ಧ್ಯಾನ ಮಾಡ್ಬೇಕಾಗುತ್ತೆ. ಇದು ತುಂಬಾ ಉಪಯುಕ್ತವಾದಂತ ಮುದ್ರೆ. ಇದನ್ನ ಕನಿಷ್ಠ ಪಕ್ಷ ದಿನಕ್ಕೆ 2 ಬಾರಿ ಮಾಡ್ಬೋದು. ಅಂದ್ರೆ ಒಂದ್ಸರಿ ಮಾಡ್ಬೇಕಾದ್ರೆ ಕನಿಷ್ಠ ಪಕ್ಷ 25 ಮಿನಿಟ್ಸ್ ದಯವಿಟ್ಟು ಯೋಚನೆ ಮಾಡಿ 25 ನಿಮಿಷಗಳ ಕಾಲ ಈ ಮುದ್ರೆನ ನಾವು ಮಾಡಿದ್ರೆ ಇದರ ಪ್ರಯೋಜನ ನಾವು ಪಡಿಬಹುದು. ಇದರಿಂದ ಆಗುವಂತ ಪ್ರಯೋಜನಗಳೇನು ಅಂತ ತಿಳ್ಕೊಂಡ್ರೆ, ಇದು ಆಕಾಶ ತತ್ವ ಮುದ್ರೆ. ಆಕಾಶ ತತ್ವ ಅಂದ್ರೆ ನಮ್ಮ ಎಲುಬುಗಳಿಗೆ, ಬೋನ್ಸ್ಗೆ ತುಂಬಾ ಉಪಯುಕ್ತವಾದಂತ ಮುದ್ರೆ. ಮತ್ತೆ ನಮ್ಮ ಕಿವಿಗಳಿಗೆ, ಈ ಕಿವಿಗಳಲ್ಲಿ ಸೋರೋಕೆ, ಕಿವಿ ನೋವು, ಈ ತರ ಕಿವಿ ಕೇಳಿಸದೇ ಇರುವಂತ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ. ಅದಕ್ಕೆ ಈ ಮುದ್ರೆ ಮಾಡೋದ್ರಿಂದ ನಮ್ಗೆ ಅದನ್ನ ಗುಣಪಡಿಸ್ಕೋಬಹುದು. ಅದರೊಂದಿಗೆ ನಮ್ಗೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ತೊಂದರೆಗಳಿರ್ತವೆ. ಈ ಮುದ್ರೆ ಮಾಡೋದ್ರಿಂದ ಆ ಹೃದಯ ಸಂಬಂಧಿಯಂತ ನೋವುಗಳು ಕೂಡ ತುಂಬಾ ಕಮ್ಮಿ ಆಗುತ್ತೆ. ಇದನ್ನ ಎಲ್ಲ ಬಲ್ಲವರು ಹೇಳಿದ್ದಾರೆ. ಅದರಿಂದ ದಯವಿಟ್ಟು ಈ ಮುದ್ರೆನ ಮಾಡ್ಬೇಕಾದ್ರೆ ಕನಿಷ್ಠ ಪಕ್ಷ 25 ನಿಮಿಷ ಮಾಡಬೇಕು. ಆದ್ರೆ ಅವಶ್ಯಕತೆ ಇಲ್ದಿರಾ ಈ ಮುದ್ರೆನ ಮಾಡಬಾರ್ದು. ಅವಶ್ಯಕತೆ ಇರೋರು ಮಾತ್ರ ಈ ಮುದ್ರೆನ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ 5-10 ನಿಮಿಷ ಮಾಡಿ. ಆದ್ರೆ ಇದರಿಂದ ಪ್ರಯೋಜನ ಪಡ್ಬೇಕಾದ್ರೆ ಕನಿಷ್ಠ ಪಕ್ಷ 25 ನಿಮಿಷ ಮಾಡ್ಬೇಕು. ಅಂದ್ರೆ ಯಾವಾಗ ಅಂದ್ರೆ ಆವಾಗ ಈ ಮುದ್ರೆನ ಮಾಡಬಾರ್ದು. ಬೆಳಗ್ಗೆ ಮತ್ತೆ ಸಾಯಂಕಾಲ. ನಿನ್ನೆ ನಾನು ಚಿನ್ಮಯ ಮುದ್ರೆ ಹೇಳಿದ್ದೆ, ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು ಅಂತ. ಈ ಮುದ್ರೆ ಮಾತ್ರ ಬೆಳಗ್ಗೆ ಮತ್ತೆ ಸಂಜೆ ಮಾಡ್ಬೇಕು.
ಮತ್ತೆ ಅನಾವಶ್ಯಕವಾಗಿ ಈ ಮುದ್ರೆನ ಪ್ರಯೋಗ ಮಾಡಬಾರ್ದು. ಅದು ದಯವಿಟ್ಟು ಎಲ್ಲರ ಗಮನದಲ್ಲಿ ಇಟ್ಕೊಳ್ಳಿ. ಇದರ ಹೆಸರು ಆಕಾಶ ಮುದ್ರಾ. ಇದನ್ನ ಮಾಡ್ಬೇಕಾದ್ರೆ ನಾವು ಹೆಬ್ಬೆರಳು ಮತ್ತೆ ಮಧ್ಯದ ಬೆರಳು ಒಂದಕ್ಕೊಂದು ಸ್ಪರ್ಶ ಮಾಡುತ್ತಾ ಮಿಕ್ಕಿದ ಬೆರಳುಗಳನ್ನ ನೇರವಾಗಿ ಬಿಟ್ಟು ಹಂಗೆ ಮೇಲ್ಮುಖ ಮಾಡಿ ತೊಡೆ ಮೇಲೆ ಇಟ್ಕೊಂಡು ಮುದ್ರಾ ಧ್ಯಾನ ಮಾಡ್ಬೇಕು. ಆದ್ರೆ ಯಾವುದೇ ರೀತಿಯಾದ ಬೀಜಾಕ್ಷರ ಜಪ ಏನೂ ಇಲ್ಲ. ಸಂಪೂರ್ಣವಾಗಿ ಧ್ಯಾನದಲ್ಲಿ ಕೂತ್ಕೋಬೇಕು. ನಮ್ಮ ಗಮನನ ನಮ್ಮ ಬೆನ್ನು, ಹೃದಯ ಅಥವಾ ಕಿವಿಗಳಿಗೆ ಕರೆಕ್ಟ್ ಅದೇ ರೀತಿ ಮಾಡ್ಬೇಕಾರೆ. ಓಕೆ ಮೇಡಮ್, ಥ್ಯಾಂಕ್ ಯು. ಇವತ್ತಿನ ಮುದ್ರಾ ಕಾರ್ಯಕ್ರಮ ಇಲ್ಲಿಗೆ ಎರಡನೇ ಮುದ್ರೆ ಹೇಳಿದ್ದೀನಿ. ದಯವಿಟ್ಟು ಎಲ್ಲರೂ ಗಮನದಲ್ಲಿ ಇಟ್ಕೊಂಡು ಮುಂದೆ ಮಾಡಿ. ಈಗ ಎಲ್ಲರೂ ಧ್ಯಾನಕ್ಕೆ ಕೂತ್ಕೊಳ್ಳಿ. ಊಟ ಮಾಡಿದ್ದಾಗಿದೆ, ತಿಂಡಿ ತಿಂದಿದ್ದಾಗಿದೆ, ಎಲ್ಲ ಯೋಚನೆಗಳು ಎಲ್ಲ ಕೆಲಸಗಳು ಆಗಿದೆ. ಹೌದು, ಹೇಳ್ತೀನಿ, ಎಲ್ಲ ಕೆಲಸಗಳು ಆಗಿದೆ. ಮತ್ತೆ ಈಗ ಪಿರಮಿಡ್ ಕ್ಯಾಪ್ ಇದ್ರೆ ಧರಿಸ್ಕೊಳ್ಳಿ. ಸುತ್ತಲೂ ಸ್ವಲ್ಪ ಕತ್ಲು ಮಾಡ್ಕೊಳ್ಳಿ. ಒಂದು ಕಪ್ ನೀರ್ ಕುಡೀರಿ, ಒಂದು ಗ್ಲಾಸ್ ನೀರ್ ಕುಡೀರಿ. ಮತ್ತೊಂದು ಗ್ಲಾಸ್ ನೀರನ್ನ ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ. ಯಾಕೆಂದ್ರೆ ನೀವು ಧ್ಯಾನ ಮಾಡ್ಬೇಕಾದ್ರೆ ಆ ಒಂದು ಗ್ಲಾಸ್ ನೀರು ನಿಮ್ ಪಕ್ಕದಲ್ಲಿದ್ರೆ ಅದಕ್ಕೂ ಎನರ್ಜಿ ಬರ್ತದೆ, ಆ ಒಂದು ನೀರಿಗೂ ಎನರ್ಜಿ ಬರ್ತದೆ. ಅದಕ್ಕೋಸ್ಕರ ಒಂದು ಗ್ಲಾಸ್ ನೀರ್ನ ನೀವು ಪಕ್ಕದಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ ಪಿರಮಿಡ್ ಕ್ಯಾಪ್ ಇದ್ರೆ ಧರಿಸ್ಕೊಳ್ಳಿ. ಕೆಳಗಡೆ ಮ್ಯಾಟ್ ಮೇಲೆ ಕೂತ್ಕೊಳ್ಳಿ. ಚೇರ್ ಮೇಲೆ ಕೂತ್ಕೊಂಡಿದ್ರೆ ಒಂದ್ ಕಾಲು ಇನ್ನೊಂದ್ ಕಾಲು ಈ ರೀತಿ ಇಂಟು ಮಾರ್ಕಲ್ಲಿ ಹಾಕೊಳ್ಳಿ. ಅದಾದ್ಮೇಲೆ ನಿಮ್ಮ ಎರಡೂ ಕೈಗಳನ್ನ ಒಂದಕ್ಕೊಂದು ಸೇರಿಸ್ಕೊಳ್ಳಿ. ಮತ್ತೆ ನಿಮ್ಮ ಕೈಗಳ ಎರಡನ್ನ ನಿಮ್ಮ ಮಡಿಲಲ್ಲಿ ಇಟ್ಕೊಳ್ಳಿ. ಅಂದ್ರೆ ನಿಮ್ಮ ಕಾಲು ಮಧ್ಯದಲ್ಲಿ ಇಟ್ಕೊಳ್ಳಿ, ಮಡಿಲಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡು ನಿಮ್ಮ ಕುತ್ತಿಗೆ ಬೆನ್ನು ನೇರವಾಗಿರಲಿ. ಪದೇ ಪದೇ ಎದೋಳೋದು ಮತ್ತೆ ಡಿಸ್ಟರ್ಬ್ ಮಾಡ್ಕೊಳ್ಳೋದು ದಯವಿಟ್ಟು ಮಾಡ್ಕೋಬೇಡಿ. ಯಾಕಂದ್ರೆ ಒಂದ್ಸರಿ ಧ್ಯಾನಕ್ಕೆ ಕೂತ್ಕೊಂಡ್ಮೇಲೆ ಸಂಪೂರ್ಣವಾಗಿ ನಾವು ಧ್ಯಾನಸ್ಥರಾದ್ರೆ ಅದರ ಸಂಪೂರ್ಣವಾದ ಪ್ರಯೋಜನ ನಾವು ಪಡಿಬಹುದು. ಮಧ್ಯದಲ್ಲಿ ಬೇರೆ ಕಡೆ ಗಮನ ಕೊಟ್ರೆ ಹೇಳಿ ಮೇಡಮ್. ಬಂಧುಗಳೇ, ದಯವಿಟ್ಟು ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ನಾವು ಕೂತಿರೋ ಪೋಸ್ಟರ್ ಸರಿಗಿದ್ಯಾ ಅಂತ ವೆಂಕಟರಮಣ್ ಸರ್ ಹೇಳ್ತಾರೆ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ಎಲ್ಲಾ ವಿಡಿಯೋ ಆನ್ ಮಾಡ್ಕೊಳ್ಳಿ. ಅವ್ರು ನಮಗಾಗಿ, ನಮ್ಗೆ ನಮ್ಮ ಒಳ್ಳೇದಕ್ಕೆ ಅವ್ರು ಹೇಳೋದು. ದಯವಿಟ್ಟು ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಎಲ್ಲರೂ ದಯವಿಟ್ಟು ಅವ್ರು ಹೇಳಿದ್ದಾರೆ ಅದನ್ನ ಫಾಲೋ ಮಾಡಿ. ಮತ್ತೆ ಕೈಗಳನ್ನ ಈ ರೀತಿ ಜೋಡಿಸ್ಕೊಂಡಿದ್ದೀರಾ, ಮಡ್ಲಲ್ಲಿ ಇಟ್ಕೊಂಡಿದ್ದೀರಾ. ನೀವು ಸುಖಾಸನದಲ್ಲಾಗ್ಲಿ, ಪದ್ಮಾಸನದಲ್ಲಾಗ್ಲಿ, ವಜ್ರಾಸನದಲ್ಲಾಗ್ಲಿ ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಆಸನದಲ್ಲಿ ಕೂತ್ಕೊಂಡು ಆಮೇಲೆ ಕಣ್ಣು ಮುಚ್ಚಿ ನಾನು ಮತ್ತೆ ನಿಮ್ಮನ್ನ ಕಣ್ಣು ತೆರೆಯಿರಿ ಅಂತ ಹೇಳೋವರೆಗೂ ದಯವಿಟ್ಟು ಕಣ್ ತೆಗಿಬೇಡಿ. ನಿಮ್ಮ ಮುದ್ರೆನ ಬಿಡಬೇಡಿ. ಯಾವುದೇ ರೀತಿಯಾದ ಅಡಚಣೆಗಳಿಗೆ ಕಿವಿ ಕೊಡಬಾರ್ದು. ಈಗ ನೀವು ಮಾಡಬೇಕಾಗಿರುವಂತ ಧ್ಯಾನ ಅಂದ್ರೆ ಆನಾಪಾನಸತಿ ಧ್ಯಾನ. ಆನ ಅಂದ್ರೆ ಶ್ವಾಸ, ಧ್ಯಾನ ಪಾನ ಅಂದ್ರೆ ವಿಶ್ವಾಸ, ಸತಿ ಅಂದ್ರೆ ಜೊತೆಗೆ, ಪೂರಕ ರೇಚಕ ಇವೆರಡರ ಮಧ್ಯೆ ನಮ್ಮ ಗಮನ ಇದ್ದರೆ ಅಲ್ಲಿಗೆ ನಮ್ಮ ಧ್ಯಾನ ಸಂಪೂರ್ಣ ಆದಂಗೆ. ಆ ಧ್ಯಾನ ಬೇರೆ ಯಾವುದೇ ರೀತಿಯಾದ ಅಡಚಣೆಗಳಿಗೆ ಕಿವಿ ಕೊಡದೆ ಸಂಪೂರ್ಣವಾಗಿ ನಾವು ಆ ಒಂದು ಉಸಿರಾಟವನ್ನ ಗಮನನ ಹರಿಸ್ತಾ ಇರಬೇಕು. ಯಾವ ರೀತಿ ಉಸಿರಾಟ ನಮ್ ಗಮನಕ್ಕೆ ಬರ್ಬೇಕು ಅಂದ್ರೆ, ನಾವು ಶ್ವಾಸ ತಗೋಬೇಕಾದ್ರೆ ಆಚೆ ಕಡೆಯಿಂದ ಬರುವಂತ ಶ್ವಾಸ ತಣ್ಣನೆ ಅನುಭವ ಸಿಗ್ತದೆ. ಎಲ್ಲಿ? ನಮ್ಮ ಮೂಗಿನ ತುದಿಗಳಿಗೆ ತಣ್ಣನೆ ಅನುಭವ ಸಿಗ್ತದೆ. ಮತ್ತೆ ಆ ಒಂದು ಶ್ವಾಸ ನಮ್ಮ ದೇಹದೊಳಗೆ ಹೋಗಿ ನಂತರ ನಮ್ಮ ದೇಹದಿಂದ ಆಚೆ ಬರಬೇಕಾದ್ರೆ ಅದು ಸ್ವಲ್ಪ ಬೆಚ್ಚನೆಯ ಅನುಭವ ಕೊಡ್ತದೆ. ಈ ಒಂದು ಅನುಭವ ನಮಗೆ ಬಂದಿದೆ ಅಂದ್ರೆ ಅಲ್ಲಿಗೆ ನಾವು ನಮ್ಮ ಶ್ವಾಸನ ಸಂಪೂರ್ಣವಾಗಿ ಗಮನಿಸ್ತಾ ಇದ್ದೀವಿ ಅಂತ ಅರ್ಥ ಆಗುತ್ತೆ. ಈ ಒಂದು ಅರ್ಥ ಬರ್ಬೇಕಾದ್ರೆ ನಾವು ಸಂಪೂರ್ಣವಾಗಿ ಅದನ್ನೇ ಗಮನಿಸ್ಬೇಕು, ಶ್ವಾಸನೇ ಗಮನಿಸ್ಬೇಕು. ನಮ್ಮ ಸಂಪೂರ್ಣವಾದ ಧ್ಯಾನ ಶ್ವಾಸದ ಕಡೆ ಇರ್ಬೇಕು. ಬೇರೆ ಯಾವುದೇ ರೀತಿಯಾದ ಆಲೋಚನೆಗಳಿಗೆ ಇಲ್ಲಿ ಆಸ್ಪದ ಇಲ್ಲ. ಬಂದ್ರೆ ಏನಾದ್ರೂ ಆಲೋಚನೆ ಬಂದ್ರೆ ಅದನ್ನ ಅಲ್ಲಿಯೇ ಬಿಟ್ಟು ನೀವು ಸಂಪೂರ್ಣವಾಗಿ ಧ್ಯಾನಸ್ಥರಾಗಿ. ತಲೆ ಬಗ್ಗಬಾರ್ದು, ಬೆನ್ನು ಬೆಂಡಾಗಬಾರ್ದು. ಯಾಕೆಂದ್ರೆ ನಮಗೆ ಸಹಸ್ರಾರ ಚಕ್ರದ ಮೂಲಕ ಈ ವಿಶ್ವ ಚೈತನ್ಯ ಶಕ್ತಿ ನಮ್ಮ ದೇಹದೊಳಗೆ ಪ್ರವೇಶಿಸ್ತದೆ. ಅದಕ್ಕೆ ಪ್ರವೇಶ ಮಾಡ್ಬೇಕಾದ್ರೆ ನಮ್ಮ ಬೆನ್ನು ನಮ್ಮ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ ನೇರವಾಗಿದ್ದರೆ ನಮ್ಮ ದೇಹದೊಳಗೆ ಆ ಶಕ್ತಿ ಪ್ರವೇಶಿಸಲು ಅನುಕೂಲವಾಗುತ್ತದೆ. ಅದರಿಂದ ಬಂಧುಗಳೇ, ಎಲ್ಲರೂ ಸಂಪೂರ್ಣವಾಗಿ ಧ್ಯಾನಸ್ಥರಾಗಿ ಈ ಒಂದು 50 ನಿಮಿಷದ ಕಾಲ ಏನು ಸಂಗೀತ ಧ್ಯಾನ ಇದೆಯೋ ಅದನ್ನ
ಸಂಪೂರ್ಣವಾಗಿ ಆಸ್ವಾದಿಸಿ, ಯಾರೇ ಆಗಲಿ ಪ್ರೇಯರ್ ಮಾಡಬಾರ್ದು, ಮತ್ತೆ ನಾಮಸ್ಮರಣೆ ಮಾಡಬಾರ್ದು, ಓಂಕಾರ ಮಾಡಬಾರ್ದು, ಯಾವುದೇ ರೀತಿಯಾದ ನಾಮಸ್ಮರಣೆ, ಓಂಕಾರ, ಜಪ, ತಪ ಯಾವುದೂ ಇಲ್ಲ. ಕೇವಲ ನಮ್ಮ ಶ್ವಾಸವನ್ನು ಮಾತ್ರ ಗಮನಿಸಬೇಕು. ಶ್ವಾಸ ಬಿಟ್ಟರೆ ಬೇರೆ ಯಾವುದು ಇಲ್ಲಿ ನಮ್ಮ ಗಮನಕ್ಕೆ ಬರಬಾರದು. ಯಾರು ಜಪ ತಪಗಳು ಮಾಡಬೇಡಿ, ನಾಮಸ್ಮರಣೆ ಮಾಡಬೇಡಿ, ಓಂಕಾರ ಮಾಡಬೇಡಿ. ಕೇವಲ ನಮ್ಮ ಶ್ವಾಸವನ್ನು ಮಾತ್ರ ಗಮನಿಸಿ. ಈಗ ಸಂಗೀತದೊಂದಿಗೆ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಮೇಡಮ್, ಸಂಗೀತ ಕೊಡಿ. ನನ್ನ ಶಬ್ದದೊಂದಿಗೆ ಮತ್ತೆ ನೀವು
ಸಂಗೀತ ನಿಲ್ಲಿಸಿ. ಮಿತ್ರರೇ, ಸಂಗೀತವಿಲ್ಲದೆ ಶೂನ್ಯ ಧ್ಯಾನ ಮಾಡೋಣ. ಯಾರು ಕಣ್ ತೆಗಿಬೇಡಿ, ಯಾರು ಮುದ್ರೆಯಿಂದ ಆಚೆ ಬರಬೇಡಿ. ಸಂಪೂರ್ಣವಾಗಿ ಶೂನ್ಯ ಧ್ಯಾನ ಕಂಟಿನ್ಯೂ ಮಾಡೋಣ. ಯಾರು ಕಣ್ ತೆಗಿಬಾರ್ದು, ಮುದ್ರೆ ಬಿಡಬಾರ್ದು, ಕದ್ಲಬಾರ್ದು. ಹೀಗೆ ಧ್ಯಾನ ಕಂಟಿನ್ಯೂ ಆಗ್ಲಿ.
ಮಿತ್ರರೇ, ನಾವು ಸಹಜ ಸ್ಥಿತಿಗೆ ಮರಳಲು ಇನ್ನು 5 ನಿಮಿಷಗಳ ಕಾಲಾವಕಾಶವಿದೆ. ಈ ಶೂನ್ಯ ಜ್ಞಾನ ಇನ್ನು 5 ನಿಮಿಷಗಳ ಕಾಲಾವಕಾಶವಿರುತ್ತದೆ. ದೀರ್ಘವಾದ ಧ್ಯಾನದೊಂದಿಗೆ ಮುಂದುವರಿಸೋಣ. ಯಾವುದೇ ಆಲೋಚನೆಗಳು ನಮ್ಮಲ್ಲಿ ಸುಳಿಯಬಾರದು. ಕೇವಲ ಆನಾಪಾನಸತಿ ಧ್ಯಾನ. ಮಾಸ್ಟರ್ಸ್, ಇನ್ನು 3 ನಿಮಿಷಗಳ ಕಾಲಾವಕಾಶವಿರುತ್ತದೆ. ಮಾಸ್ಟರ್ಸ್, ಇನ್ನು 1 ನಿಮಿಷದ ಕಾಲಾವಕಾಶವಿರುತ್ತದೆ. ಈ ಶೂನ್ಯ ಧ್ಯಾನ ಇನ್ನು 1 ನಿಮಿಷದ ಕಾಲಾವಕಾಶವಿರುತ್ತದೆ. ನಾವು ಸಹಜ ಸ್ಥಿತಿಗೆ ಮರಳಲು ಇನ್ನು 1 ನಿಮಿಷದ ಕಾಲಾವಕಾಶವಿರುತ್ತದೆ ಮಿತ್ರರೇ. ಇನ್ನು 30 ಸೆಕೆಂಡುಗಳ ಕಾಲಾವಕಾಶವಿರುತ್ತದೆ ಮಿತ್ರರೇ. ದೀರ್ಘವಾದ ಧ್ಯಾನದಲ್ಲಿ ಇರುವವರು ಇನ್ನು 30 ಸೆಕೆಂಡುಗಳ ಕಾಲ ಅವಕಾಶವಿದೆ. ನಾವು ಸಹಜ ಸ್ಥಿತಿಗೆ ಮರಳಲ್ಲ. ಇನ್ನು 10 ಸೆಕೆಂಡುಗಳ ಕಾಲಾವಕಾಶ ಇರ್ತದೆ ಮಿತ್ರರೇ. ಇನ್ನು ಕೇವಲ 10 ಸೆಕೆಂಡುಗಳು. 10 ಸೆಕೆಂಡುಗಳ ಕಾಲಾವಕಾಶ ಇರ್ತದೆ ಮಿತ್ರರೇ.
ಇನ್ನು 5 ಸೆಕೆಂಡುಗಳ ಕಾಲಾವಕಾಶವಿರುತ್ತದೆ ಮಿತ್ರರೇ. ಇನ್ನ 5 ಸೆಕೆಂಡುಗಳ ಕಾಲಾವಕಾಶವಿರುತ್ತದೆ. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಮುದ್ರೆಗಳನ್ನು ಬಿಡಿಸುತ್ತಾ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಕಣ್ಣಿನ ಮೇಲೆ ತಗೊಂಬನ್ನಿ. ಕಣ್ಣಿನ ಮೇಲಿಟ್ಟು 5 ಸೆಕೆಂಡುಗಳ ಕಾಲ ಆ ಕೈ ಅಲ್ಲೇ ಇರಲಿ. 5, 4, 3, 2, 1, 0. ತೆಗೆದು ನಿಮ್ಮ ಹಸ್ತರೇಖೆಗಳನ್ನು ಗಮನಿಸಿ, ಕಣ್ಣು ಬಿಟ್ಟು ನೋಡಿ. ನಿಮ್ಮ ಹಸ್ತರೇಖೆಗಳನ್ನು ಗಮನಿಸುತ್ತಾ ಈಗ ಆ ಎರಡೂ ಕೈಗಳನ್ನ ಮತ್ತೊಮ್ಮೆ ಕಣ್ಣು ಮತ್ತೆ ನಿಮ್ಮ ತಲೆ ಭಾಗ, ಕಿವಿಗೆ ಹಾಗೂ ನಿಮ್ಮ ಸಂಪೂರ್ಣವಾದ ಮೈಗೆ ಸವರಿಕೊಳ್ತಾ ಸಹಜ ಸ್ಥಿತಿಗೆ ಬನ್ನಿ. ಎಲ್ಲಾರು ಸಹಜ ಸ್ಥಿತಿಗೆ ಬನ್ನಿ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಇವತ್ತು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಧ್ಯಾನ ಮಾಡಿದ್ದೀರಾ. ಎಲ್ಲಾರು ತುಂಬಾ ಚೆನ್ನಾಗಿ ಧ್ಯಾನ ಮಾಡಿದ್ದೀರಾ. ಈ ಒಂದು ಒಳ್ಳೆ ಮ್ಯೂಸಿಕ್ ಕೊಟ್ಟಂತ ಮಹಾತಾರ್ ಫೌಂಡೇಶನ್ ಅವರಿಗೆ ಹಾಗೂ ನಮಗೆ ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೆ ಹಾಗೂ ಎಲ್ಲರಿಗೂ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮದ ವಿವರಣೆ ಕೇಳೋಣ. ಈಗ ನಿಮಗೆ ಅನಿಸಿದಂತಹ ಈ ಒಂದು ಧ್ಯಾನದ ಬಗ್ಗೆ ವಿಷಯ ಹೇಳಿ. ದಯವಿಟ್ಟು ಒಂದು ಮಾತು ಹೇಳ್ತೀನಿ, ಇದೇ ರೀತಿ ನಿಜವಾಗ್ಲೂ ಯಾರು ಕದಲ್ದಿರ ತುಂಬಾ ಚೆನ್ನಾಗಿ ಕೂತಿದ್ರಿ. ಇದೇ ರೀತಿ ನಾವೇನ ಅಭ್ಯಾಸ ಮಾಡಿದ್ರೆ 3 ಗಂಟೆ ಅಲ್ಲ ಮಿತ್ರರೇ, 5 ಗಂಟೆ 5 ಗಂಟೆವರೆಗೂ ನಾವು ಕೂತ್ಕೊಂಡು ಧ್ಯಾನ ಮಾಡುವಂತ ಶಕ್ತಿ ನಮಗ್ ಕೊಡ್ತಾರೆ. ಗ್ಯಾರಂಟಿ ನಮಗ್ ಬರ್ತದೆ. ಅಷ್ಟೊಂದು ಧ್ಯಾನಿಗಳಾಗ್ತೀರಿ. ಇದನ್ನೇ ತಪ್ಪುದಿರ ಮಾಡಿ. ಭಾರತಿ ಮೇಡಮ್ ಅವರೇ, ತುಂಬಾ ಚೆನ್ನಾಗಿತ್ತು. ಎಲ್ಲಾರು ನೀವ್ ಹೇಳಿದ್ ಒಳ್ಳೇದೇ ಆಯ್ತು. ಕೆಲವರೆಲ್ಲ ಆನ್ ಮಾಡಿದ್ದಕ್ಕೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿ, ಒಂದು ಚೂರು ಕೂಡ ಅವ್ರ ಶೇಕಿಂಗ್ ಇಲ್ಲ, ಯಾವುದೂ ಇಲ್ಲ. ಅಷ್ಟು ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ದಾರೆ. ಇದನ್ನೇ ನಾವು ಕಂಟಿನ್ಯೂ ಮಾಡಿದ್ರೆ ಗುರೂಜಿ ಹೇಳಿದ 5 ಗಂಟೆ ಇಲ್ಲ, 5 ಗಂಟೆ ನಾವು ಕುತ್ಕೊಂಡು ಧ್ಯಾನ ಮಾಡ್ಬೋದು. ಥ್ಯಾಂಕ್ ಯು ಮಾ. ಈಗ ಕೆಲವರ ಅಭಿಪ್ರಾಯ ಕೇಳಿ. ಯಾರನ್ನ ಹೋಸ್ಟ್ ತಗೊಂಡು ಕೆಲವರ ಅಭಿಪ್ರಾಯ ಕೇಳಿ. ನಮಸ್ತೆ ಆಲ್ ಮಾಸ್ಟರ್ಸ್. ಇವತ್ತು ತುಂಬಾ 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 ಚೆನ್ನಾಗಿ ನಮಗ್ ಸಹಕರಿಸಿರೋ ನಮ್ಮ ದೇಹಗಳಿಗೆ ಎಲ್ಲಾರು ಒಂದ್ಸತಿ ಹೀಗೆ ನಮ್ಮನ್ನ ನಾವೇ ತಪ್ಕೊಂಡು ಲವ್ ಯು ಲವ್ ಯು ಲವ್ ಯು ಅಂತ ಹೇಳಿ ಎಷ್ಟು ಚೆನ್ನಾಗಿ ಮಾಡಿದೀರಾ ಅಂದ್ರೆ ನಮ್ಗೆ ವೆಂಕಟರಮಣ್ ಸರ್ ಹೇಳಿದ್ದಕ್ಕೆ ಅವ್ರಿಗೆ ತುಂಬಾ 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 ಥ್ಯಾಂಕ್ಸ್. ನಮ್ಮನ್ನ ಅವ್ರ ಧ್ಯಾನ ಬಿಟ್ಟು ನಮ್ಮನ್ನ ನೋಡ್ತಾ ಕೂತಿದ್ದಾರೆ. ಅವ್ರಿಗೆಲ್ಲ ಅವ್ರ ಪರವಾಗಿ ಅವ್ರಷ್ಟು ನಮ್ಮನ್ನ ನಿಗಾ ಕೊಟ್ಟಿದ್ದಕ್ಕೆ ಅವ್ರು ನಮ್ಮೆಲ್ಲಾರು ಸೇರಿ ಅವ್ರಿಗೊಂದ್ ಚಪ್ಪಾಳೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತು ಆತ್ಮ ಬಂಧುಗಳು ಎಷ್ಟು ಚೆನ್ನಾಗಿ ಎಲ್ಲಾರು ವಿಡಿಯೋ ಆನ್ ಮಾಡಿ ಕೂತಿದ್ದಾರೆ ಅಂದ್ರೆ ಕೆಲವರು ಇನ್ನು ಧ್ಯಾನದಲ್ಲೇ ಇದ್ದಾರೆ ಗುರುಜಿ. ಸರ್ ನಮ್ಗೆ ನಿನ್ನೆ ಒಬ್ರು ಕಾಲ್ ಮಾಡಿ ಕೇಳಿದ್ರು. ಫಸ್ಟ್ ಅವ್ರದೇ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಅವ್ರು ಇನ್ನ ಧ್ಯಾನದಿಂದ ಆಚೆ ಬಂದು ಅವ್ರ ಕ್ವಶನ್ ಕೇಳೋವರೆಗೂ ನಾನು ಅದನ್ನ ಕೇಳ್ಬಿಡ್ತೀನಿ. ಅವರು ಧ್ಯಾನದಲ್ಲಿ ಕೂತ್ಕೊಂಡಾಗ ಕಣ್ಣಲ್ಲಿ ನೀರ್ ಬರತ್ತಂತೆ, ಅದು ಸರಿನಾ ತಪ್ಪಾ? ಇಲ್ಲ, ತಪ್ಪೇನಿಲ್ಲ. ಅವರಲ್ಲಿ ಮನೋಭಾವ ಅವ್ರ ಮನಸ್ಸಿನಲ್ಲಿರುವಂತ ಇದನ್ನ ಆಚೆ ಬರ್ತಾ ಇದೆ. ಅದು ಸಂಪೂರ್ಣವಾಗಿ ಆಚೆ ಬಂದ್ಬಿಟ್ರೆ ಒಳ್ಳೇದು. ಅವ್ರಿಗೆ ಮನಸ್ಸಿನಲ್ಲಿ ತುಂಬಾ ನೋವಿದೆ. ಆ ನೋವು ಆಚೆ ಬರಬೇಕು. ಅವ್ರು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅಂತ ಕಾಣುತ್ತೆ. ಯಾಕಂದ್ರೆ ನಾವು ಈಗ ಕೆಲವರಿಗೆ ಕಣ್ಣಲ್ಲಿ ನೀರ್ ಬರ್ತದೆ, ಕೆಲವರಿಗೆ ಆಕಳಕ್ಕೆ ಬರ್ತದೆ, ಕೆಲವರಿಗೆ ಕೂತಿರೋದಕ್ಕೆ ಆಗಲ್ಲ, ಎದ್ಬೇಡ ಅನಿಸ್ತಾ ಇರ್ತದೆ. ಇನ್ ಕೆಲವರಿಗೆ ಜೋಮುಗಳು ಇರ್ತಾರ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಗ್ತಾ ಇರ್ತದೆ. ಯಾಕಂದ್ರೆ ಈ ಧ್ಯಾನ ನಮ್ಮನ್ನ ಆಧ್ಯಾತ್ಮಿಕಕ್ಕೆ ಕರ್ಕೊಂಡು ಹೋಗ್ಬೇಕಾಗಿರುವಂತ ಒಂದು ದಾರಿ ಇದು. ಇದಕ್ಕೆ ನಮ್ಗೆ ಅಡಚಣೆಗಳು ಜಾಸ್ತಿ ಬರ್ತಾನೆ ಇರ್ತದೆ. ಅವಳನ್ನ ಮೆಟ್ಟಿ ನಾವು ಮುಂದಕ್ಕೆ ಹೋದ್ರೆ ಮಾತ್ರ ಈ ದಾರಿಯಲ್ಲಿ ನಾವು ಕಂಟಿನ್ಯೂ ಆಗ್ತೀವಿ. ಒಳ್ಳೇದು. ಆ ನೀರ್ ಬಂದ್ಬಿಡ್ಲಿ, ಮತ್ತೆ ಆಕಳಿಕೆ ಬಂದು ಆಕಳಿಕೆನೂ ಬಂದ್ಬಿಡ್ಲಿ, ನಿದ್ದೆ ಬಂದಂಗ ನಿದ್ದೆನೂ ಬರ್ಲಿ. ಅದೆಲ್ಲ ಒಂದೊಂದೇ ನಾವು ಬಿಡಿಸ್ತಾ ಇದ್ರೆ ನಾವು ಸಂಪೂರ್ಣವಾದ ಧ್ಯಾನಸ್ಥರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವ್ರಿಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಳ್ತೀನಿ. ತುಂಬಾ ಥ್ಯಾಂಕ್ಸ್. ನಿಮ್ಮಲ್ಲಿ ಯಾವ್ದಾನ ಪ್ರಶ್ನೆಗಳಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡ್ರಿ ಮಾಸ್ಟರ್. ಬರ್ತೀನಿ ಮ್ಯಾಮ್, 1 ನಿಮಿಷ. ಹಾ ಮ್ಯಾಮ್.
ಎಸ್ ಮ್ಯಾಮ್, ನಮಸ್ತೆ ಆಲ್ ಮಾಸ್ಟರ್ಸ್. ವೆಂಕಟರಮಣ ಸರ್ ನಮಸ್ತೆ. ಅದ್ಭುತವಾದ ಧ್ಯಾನ ಆಯ್ತು ಇವತ್ತು. ಭಾರತಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಿರೂಪಣೆ ಸಹ ತುಂಬಾ ಚೆನ್ನಾಗೇ ಇದೆ. ಅದೇ ರೀತಿ ಮಾಸ್ಟರ್ಸ್, ಮಧ್ಯಾಹ್ನ 3 ಗಂಟೆಯಿಂದ 4:30 ತನಕ ನಡೆಯುವಂತ ವೇದಿಕೆಯಲ್ಲಿ ಇವತ್ತು ನಮ್ಮ ಹಿರಿಯ ಮಾಸ್ಟರ್ಸ್ ಆದಂತ ವಿಶಾಲಾಕ್ಷಿ ಅಕಲ್ವಾಡಿ ಅವರು ಬರ್ತಾ ಇದ್ದಾರೆ. ಅವರು ಪತ್ರಿಜಿ ಅವರ 9 ಟೈಪ್ಸ್ ಆಫ್ ಪೀಪಲ್ ಅಂತ, ಅದು ಪತ್ರಿಜಿ ಅವರ ಕಾನ್ಸೆಪ್ಟ್ ತಗೊಂಡ್ ಬರ್ತಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಅದು ಪತ್ರಿಜಿ ಅಂದ್ರೆ ಏನು, ಅವರ ಕಾನ್ಸೆಪ್ಟ್ ಅಂದ್ರೆ ಏನು, ಅವರ ಪ್ರಬೋಧನೆಗಳಂದ್ರೆ ಏನು ಅಂತ ಅವ್ರ ಬಗ್ಗೆ ನಾವೆಲ್ಲ ತಿಳ್ಕೋಬೇಕು. ಹಾಗಾಗಿ ಎಲ್ಲರೂ ನಾವು ವೇದಿಕೆಯಲ್ಲಿ ಸೇರ್ಕೊಳ್ಳೋಣ, ಧ್ಯಾನ ಮಾಡೋಣ, ಜ್ಞಾನವನ್ನು ಪಡ್ಕೊಳ್ಳೋಣ ಮಾಸ್ಟರ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಭಾರತಿ ಮ್ಯಾಮ್, ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ. ವೆಂಕಟರಮಣ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಮೇಡಮ್ ಒಂದೇ ಒಂದು ಕ್ವಶನ್ ನಂದು, ಒಂದೇ ಒಂದು ಕ್ವಶನ್. ಸರ್ ಈಗ ನಾನು ಎರಡು ದಿನದಿಂದ 2 ಮುದ್ರೆ ಹೇಳ್ಕೊತೀನಿ. ಯಾಕಂದ್ರೆ ನಿಮ್ಮಲ್ಲಿ ಯಾವ ರೀತಿ ಅದು ಇದೆ ಅಂತ ಒಂದ್ ಸಣ್ಣ ವೆರಿಫಿಕೇಶನ್. ಈಗ ನೆನ್ನೆ ಒಂದು ಮುದ್ರೆ, ಇವತ್ತೊಂದು ಮುದ್ರೆ. ಆ ಮುದ್ರೆ ಒಂದ್ಸರಿ ದಯವಿಟ್ಟು ತೋರಿಸ್ತೀರಾ? ಯಾರು ಸರ್, ನಾನಾ? ಯಾರಾದ್ರೂ ಅಲ್ಲ, ಬೇರೆ ಯಾರಾದ್ರೂ ಒಬ್ರು. ಈಗ ಜಯಶ್ರೀ ಮೇಡಮ್ ಆಗ್ಬೋದು, ಶೋಭಾ, ಚಂದ್ರು ಆಗ್ಬೋದು, ಇಲ್ಲ ಪ್ರೇಮಾ ಮೇಡಮ್ ಅವರು, ಯಾವ್ದಾನೆ ಒಂದು ಮುದ್ರೆ ಕಮಲಾ ಮೇಡಮ್ ಅವ್ರು ತೋರಿಸ್ತಾ ಇದಾರೆ. ಮೇಡಮ್ ಆ ಮುದ್ರೆ ಓಕೆ, ಇವತ್ತು ಹೇಳ್ಕೊಟ್ಟಿದ್ದು ಅಲ್ವಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆನ್ನೆ ಹೇಳಿದ್ದು ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಇದನ್ನ ನಾನು ಕಂಟಿನ್ಯೂಸ್ ಕೇಳ್ತಾ ಇದೀನಿ ಅಷ್ಟೇ. ಯಾಕಂದ್ರೆ ಅದನ್ನ ನಿಮ್ಮ ಗಮನದಲ್ಲಿಟ್ರೆ ಒಟ್ಟು 32 ಮುದ್ರೆಗಳನ್ನ ಒಂದೊಂದು ಅದ್ರ ವಿವರಣೆ ಕೂಡ ಸಹಿತ ಹೇಳ್ತಾ ಬರ್ತೀನಿ. ಎಲ್ಲರೂ ದಯವಿಟ್ಟು ಆ ಮುದ್ರೆಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಈ ತರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಸುದ್ದಿಪಟಲದಲ್ಲಿ ಅದು ನಿಲ್ಲಬೇಕು, ಯಾವುದೇ ರೀತಿಯ ಅಳಿಸಬಾರದು. ಅದೊಂದೇ ಉದ್ದೇಶದಿಂದ ನಾನು ಕೇಳ್ತಾ ಇದ್ದೀನಿ. ಪ್ರೇಮಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಈಗ ನಾವು ಧ್ಯಾನಕ್ಕೆ ಕೂತಿರ್ತೇವಲ್ಲ, ಧ್ಯಾನಕ್ಕೆ ಕೂತ ಡೀಪ್ ಆಗಿ ಹೋಗಿರ್ತೀವಿ. ಅವಾಗ ಈ ಮುದ್ರೆ ಹೇಳ್ತಿರಲ್ಲ ಸರ್, ಒಂದೊಂದ್ಸಲ ಸ್ಟಿಪ್ ಆಗ್ಬಿಡುತ್ತೆ. ಅವಾಗ ಏನ್ ಮಾಡೋದು, ಏನಾಗಲ್ವಾ? ಧ್ಯಾನದಲ್ಲಿ ಮುದ್ರೆ ಇಟ್ಕೋಬೇಡಿ. ನಾನು ಅದನ್ನೇ ಹೇಳುದು. ಧ್ಯಾನ ಮಾಡುವಾಗ ನಾವು ಆನಾಪಾನ ಸತಿ ಧ್ಯಾನ ಮಾಡುವಾಗ ಆ ಮುದ್ರೆ ಎಲ್ಲ ಈ ಮುದ್ರೆ ಇಟ್ಕೋಬೇಕು. ಇದನ್ ಮಾಡೋದು ಅದಾದ ಸರಿ ಬಿಡ್ರಿ, ಇದು ಬೇಡವಾ? ಇದು ಮಾಡ್ಬೇಕಾಗಿರೋದು ನಾವು. ಆಯ್ತಾಯ್ತಾಯ್ತು, ಇವತ್ತು ಹೇಳಿ ಮಾಡೋದ್ ಬೇಡ. ಎರಡೂ ಕೈಗಳನ್ನ ಒಂದಕ್ಕೊಂದು ಸೇರಿಸ್ಕೊಂಡು ಇದನ್ನ ನಮ್ಮ ಮಡಿನಲ್ಲಿ ಇಟ್ಕೋಬೇಕು. ಮಡಿನಲ್ಲಿ ಇಟ್ಕೊಂಡ್ರೆ ಇದು ಲಾಕ್ ಮಾಡ್ದಂಗೆ ಎಲ್ಲೂ ಈ ಕಡೆ ಹೋಗೋದಿಲ್ಲ ಕೈ. ಯಾವುದೇ ರೀತಿಯಾದ ನಮ್ಮ ಎನರ್ಜಿ ಕೂಡ ಆಚೆ ಕಡೆ, ನಮ್ಮಿಂದ ಆಚೆ ಕಡೆ ಹೋಗೋದಿಲ್ಲ. ನಮ್ಮ ಎನರ್ಜಿ ಈ ತರ ಲಾಕ್ ಮಾಡ್ಕೊಳ್ಳೋದು ಮೇಡಮ್. ನೀವ್ ಹೇಳಿದ ಮುದ್ರೆ ಯಾವಾಗ ಮಾಡ್ಬೇಕು? ಇದನ್ನ ನಾವು ಈ ಮುದ್ರೆಗಳ ಅಭ್ಯಾಸ ಈ ಆನಾಪಾನ ಸತಿ ಧ್ಯಾನದಲ್ಲ. ನಮಗೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ, ಇವತ್ತು ಹೇಳ್ಕೊಟ್ರೆ ಆಕಾಶ ಮುದ್ರೆ, ಬೆನ್ನೋವು, ಕಿವಿ ನೋವು, ಇಲ್ಲ ಹೃದಯ ಸಂಬಂಧಿ ಏನನ್ನ ಸ್ವಲ್ಪ ನೋವು ಬಂದಾಗ ಬೆಳಗ್ಗೆ ಹೊತ್ತು 25 ನಿಮಿಷಗಳ ಕಾಲ ಮಾಡಿ, ಸಾಯಂಕಾಲ 25 ನಿಮಿಷಗಳ ಕಾಲ ಮಾಡಿ ಅಂತ ಹೇಳಿರೋದು. ಈ ಒಂದು ಧ್ಯಾನಕ್ಕಲ್ಲ, ದಯವಿಟ್ಟು ತಪ್ಪು ಧ್ಯಾನಕ್ಕೆ ಈ ಮುದ್ರೆಗೂ ಸಂಬಂಧ ಇಲ್ಲ. ನಮ್ದು ಆನಾಪಾನಸತಿ ಧ್ಯಾನ. ನಮ್ದು ಈ ಧ್ಯಾನ ಹೆಂಗಿದೆ ಅಂದ್ರೆ, ಯಾವುದೇ ರೀತಿಯಾದ ಜಪ ತಪ ಯಾವ್ದು ಇಲ್ಲ, ಪ್ರಾರ್ಥನೆ ಯಾವ್ದು ಇಲ್ಲ, ಯಾವ ದೇವರನ್ನು ನೆನೆಸ್ಕೊಳ್ಳೋದಿಲ್ಲ. ಕೇವಲ ನಮ್ಮ ಶ್ವಾಸವನ್ನು ಮಾತ್ರ ನಾವು ಗಮನಿಸೋದು. ನಮ್ಮ ಶ್ವಾಸನೇ ನಮಗೆ ದೇವರು, ನಾವೇ ಆತ್ಮ, ನಮ್ಮನ್ನೇ ನಾವೇ ದೇವರು ಅಂತ ತಿಳ್ಕೊಂಡು ಜಪ ಮಾಡೋದು ಅಂದ್ರೆ ಧ್ಯಾನ ಮಾಡೋದು ಅಷ್ಟೇ ಹೊರತು ಇಲ್ಲಿ ಯಾವುದೇ ಮಂತ್ರ ಪಠನೆ ಆಗ್ಲಿ, ನಾಮಸ್ಮರಣೆ ಆಗ್ಲಿ, ಸ್ತೋತ್ರ ಆಗ್ಲಿ ಯಾವುದು ಇಲ್ಲಮ್ಮ. ಕೇವಲ ನಮ್ಮ ಶ್ವಾಸ, ಕೇವಲ ನಮ್ಮ ಉಸಿರೇ ನಮಗೆ ಉಸಿರೇ ನಾವೇ ಉಸಿರು, ನಮ್ಮನ್ನ ನಾವೇ ಧ್ಯಾನ ಮಾಡ್ತೇವೆ. ಮುಂದೆ ನಾನು ನೆನ್ನೆ ಹೇಳಿದೆ, ಮುಂದೆ ಈ ಧ್ಯಾನ ಸಂಪೂರ್ಣವಾಗಿ ನಾವು ಧ್ಯಾನಸ್ಥರ ಆಗಿದ್ದೀವಿ ಅಂತ ಗೊತ್ತಾದಾಗ ಮತ್ತೆ ನಾವು ಅಂತರ್ಮುಖಿಯಾಗಿ ಪ್ರಯಾಣ ಮಾಡಬೇಕು. ಅಂದ್ರೆ ನಮ್ಮ ದೇಹದಲ್ಲಿ ನಾವು ಅಂಗಾಂಗಕ್ಕೆ ಚಾಲನೆ ಮಾಡಬೇಕು. ಪ್ರತಿಯೊಂದು ಅಂಗವನ್ನು ನೋಡ್ತಾ ಬರ್ಬೇಕು. ಅದನ್ನ ಚಾಲನೆ ಮಾಡ್ಬೇಕಾದ್ರೆ ನಾವು ಸಂಪೂರ್ಣ ಧ್ಯಾನಸ್ಥರಾಗ್ಬೇಕು. ನಮ್ಮನ್ನ ನಾವೇ ತಿಳ್ಕೊಳ್ಳೋದು, ಇಲ್ಲ ಬೇರೆ ಏನಿಲ್ಲ. ಯಾವ ಮುದ್ರೇನೂ ಇಲ್ಲ, ಯಾವ ಧ್ಯಾನನೂ ಇಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸರ್, ನನಗೆ ಕನ್ಫ್ಯೂಸ್ ಆಗಿದೆ. ಕೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಇನ್ ಯಾರ್ದು ಹ್ಯಾಂಡ್ ರೈಸ್ ಇಲ್ಲ ಗುರುಜಿ ಸರ್? ಅಲ್ಲಿಗೆ ಎಲ್ಲಾರು ಸಂಪೂರ್ಣ ಧ್ಯಾನದಲ್ಲಿ ಯಾವುದೇ ರೀತಿಯಾದ ಕ್ವಶನ್ಸ್ ಇಲ್ಲ.
ಹೌದು ಸರ್. ಆ, ಎಲ್ಲಾ ಆಲ್ ಮಾಸ್ಟರ್ಸ್ಗೆ ಒಂದೇ ಒಂದು ಮನವಿ, ನಮ್ದು ಧ್ಯಾನದ ಕ್ಲಾಸಸ್ ಬಂದಾಗ ನಿಮ್ಗೆ ವಿಡಿಯೋಸ್ ಕಳಿಸ್ತಾರೆ, ದಯವಿಟ್ಟು ಅದನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ, ಪ್ರತಿಯೊಂದು ಲಿಂಕ್ಗಳನ್ನ ನಿಮ್ಮ ಅಕ್ಕಪಕ್ಕದ ಜನರಿಗೆ ನಿಮ್ಮ ಬಂಧು ಮಿತ್ರರಿಗೆ ಕಳಿಸಿ, ಅವರು ಎಲ್ಲ ಬಂದ್ ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ಸದಸ್ಯರಾಗ್ಲಿ, ನಮ್ಮ ಒಂದು ದೊಡ್ಡ ಕುಟುಂಬ ದೊಡ್ಡ ವಿಶಾಲವಾಗಿ ಬೆಳೀಲಿ, ಆಲದ ಮರ ತರ ಬೆಳೀಲಿ ಅಂತ ಒಂದೇ ಒಂದು ಮನವಿ ನನ್ನ ಕಡೆಯಿಂದ. ಇದರಿಂದ ಏನಾರ ತಪ್ಪಾಗಿರೋ ದಯವಿಟ್ಟು ಕ್ಷಮಿಸಿ. ನನ್ನ ಮನ್ಸಿಗೆ ಬಂದಿದ್ದನ್ನ ನಾನು ಹೇಳ್ತಿದ್ದೀನಿ. ದಯವಿಟ್ಟು ಇದೊಂದು ನಮ್ಗೆ ಮಾಡಿದ್ರೆ ಅವರು ನಮ್ಮಂತೆ ಒಳ್ಳೆಯವರಾಗ್ತಾರೆ. ಯಾರನ್ನೂ ನಾವು ದ್ವೇಷಿಸೋದು ಬೇಡ ಅನ್ನೋ ಒಂದು ಉದ್ದೇಶ ಪತ್ರಿಜಿಯವ್ರದ್ದು ಹೇಗಿತ್ತೋ ಹಾಗಾಗಿ ಹೇಳ್ತಿದ್ದೀನಿ. ದಯವಿಟ್ಟು ಎಲ್ಲಾರು ನಿಮ್ಮಲ್ಲಿ ಆ ಲಿಂಕ್ಗಳನ್ನ ಶೇರ್ ಮಾಡಿ. ಇಲ್ಲಿ ಬಂದಿರೋ ಬರೀ 24 ಜನ ಇದೀವಿ, ಹಾಗೆ ಅದು 120 ಜನನೂ ಆಗ್ಬೇಕು ಅನ್ನೋದು ನನ್ನ ಒಂದು ಕಳಕಳಿಯ ಮನವಿ ಮೇಡಮ್, ಆಲ್ ಮಾಸ್ಟರ್ ಕಡೆಯಿಂದ. ನಾವು ಧ್ಯಾನಸ್ಥರಾಗಿ ರೋಗ ಮುಕ್ತರಾಗೋಣ, ನಿರೋಗಿಗಳಾಗೋಣ. ಧ್ಯಾನಸ್ಥರಾದ್ರೆ ಯಾವುದೇ ರೀತಿಯಾದ ಕಾಯಿಲೆ ನಮಗ್ ಬರೋದಿಲ್ಲ. ನಾಗರತ್ನಮ್ಮ ಅವ್ರು ಹೇಳ್ತಾ ಇದಾರೆ, ಇದು ತುಂಬಾ ಒಳ್ಳೇದು. ನಾವು ರೋಗ ಮುಕ್ತರಾಗ್ಬೇಕು, ನಿರೋಗಿಗಳಾಗ್ಬೇಕು. ನಮ್ಮ ಗಾದೆ ಹೇಳ್ತಾರೆ, ರಾಗಿ ತಿಂದವರು ನಿರೋಗಿ ಅಂತ. ಅದೇ ರೀತಿ ಧ್ಯಾನ ಮಾಡಿದವರು ನಿರೋಗಿ ಆಗ್ತಾರೆ. ಇವಾಗ ನಾವು ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿಯಾದ ಹಾಸ್ಪಿಟ್ಲ್ಗಾಗ್ಲಿ ಎಲ್ಲಿ ಹೋಗ್ಬಾರ್ದು, ಬರೀ ಧ್ಯಾನದಲ್ಲೇ ನಮ್ಗೆಲ್ಲ ಯಾವುದೇ ಕಾಯಿಲೆಗಳು ಬರಲ್ಲ, ಯೋಚನೆಗಳು ಬರಲ್ಲ. ಇದನ್ನ ರೋಗ ಮುಕ್ತರಾಗ್ಬೇಕಾದ್ರೆ ನಾವು ಧ್ಯಾನಸ್ಥರಾಗ್ಬೇಕು. ಇದೊಂದೇ ಮೇಡಮ್ ತಮ್ಮಲ್ಲಿ ಪ್ರಾರ್ಥನೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಯಾವ್ದು ಕ್ವಶನ್ ಅಂದ್ರೆ ಇಲ್ಲಿ ಯಾರಿಗೂ ಏನು ಕ್ವಶನ್ಸ್ ಇಲ್ಲ ಅನ್ಕೋತೀನಿ ಸರ್, ಯಾರು ಏನು ಹ್ಯಾಂಡ್ ರೈಸ್ ಮಾಡಿಲ್ಲ. ಅನುಭವ ಹೇಳಿ ಅಂತ ಹೇಳಿದೆ, ಅನುಭವ ಕೂಡ ಹಂಚ್ಕೊಂತ ಇಲ್ಲ ಯಾರು. ಸ್ವಲ್ಪ ಎಲ್ಲ ಮನಸ್ಸು ಬಿಚ್ಚಿ ಮಾತಾಡಿ ಮೇಡಮ್. ಸರ್ ಕೇಳ್ತಿದ್ದಾರೆ, ಅವ್ರು ಹೇಳ್ಕೊಟ್ಟಿರೋದ್ರಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು, ಇಲ್ಲ ಏನಾರೋ ನಿಮ್ಗೆ ಅರ್ಥ ಆಗದೆ ಇರೋದ್ ಏನಾರ ಇತ್ತು ಅಂದ್ರೆ ದಯವಿಟ್ಟು ಕೇಳಿ ಅಂತ ಅವ್ರು ಹೇಳ್ತಿದ್ದಾರೆ. ಅವರೇ ಮುಕ್ತವಾಗಿ ಕೇಳ್ತಿರೋದ್ರಿಂದ ನೀವು ಮಾತಾಡಿ ಮೇಡಮ್. ಥ್ಯಾಂಕ್ ಯು. ಹ್ಯಾಂಡ್ ರೈಸ್ ಬಂತು ನೋಡಿ ಮೇಡಮ್, ಮಾತಾಡಿ. ಹಾ ಮೇಡಮ್. ಮಾತಾಡಿ ಮೇಡಮ್. ಪ್ರಿಯಾಂಕಾ ಮೇಡಮ್. ನಮಸ್ತೆ ಮಾಸ್ಟರ್ಸ್. ನಮಸ್ತೆ. ನಾನು ತುಂಬಾ ದಿನದಿಂದ ಧ್ಯಾನ ಸಿಂಗಲ್ ಆಗಿ ಒಬ್ಳೆ ಕೂತು ಮಾಡ್ತಿದ್ದೆ. ಇದು FB ಅಲ್ಲಿ ನೋಡಿ ಇದ್ರಲ್ಲಿ ಜಾಯ್ನ್ ಆದೆ. ಬೆಳಗ್ಗೆ ಟೈಮು 5:30 6 ಗಂಟೆವರೆಗೂ ಜಾಯ್ನ್ ಆಗ್ತೀನಿ. ಅವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ಅಟೆಂಡ್ ಮಾಡ್ತೀನಿ. ಈಗ ಕೂಡ ಇದನ್ನ ಈಗ 1ನೇ ತಾರೀಕಿಂದ ಜಾಯ್ನ್ ಆಗ್ತಿದ್ದೀನಿ. ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ. ಮತ್ತೆ ಬಂದು ಒಂದೊಂದ್ಸಲಿ ಈಗ ಧ್ಯಾನದಲ್ಲಿ ಕೂತಾಗ ನೀವ್ ಹೇಳೋದೆಲ್ಲ ಕೇಳಿಸ್ತಾ ಇರತ್ತೆ, ಎಲ್ಲ ಸರಿ. ಬಟ್ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಏನು ಕೇಳಿಸಲ್ಲ, ಏನು ನಮಗೆ ಪ್ರಜ್ಞೆನೇ ಇರಲ್ಲ, ಆ ತರ ಫೀಲ್ ಆಗುತ್ತೆ. ಬಟ್ ಮುಗಿಯೋ ಟೈಮ್ ಹತ್ರ ಬರ್ತಿದ್ದಂಗೆ ಅದ್ ಕಾನ್ಶಿಯಸ್ ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಈ ಟೈಮ್ ಮುಗಿಯೋಕ್ ಬಂತು ಅಂತ ನಮ್ಗೆ ಅರಿವಾಗುತ್ತಾ ಏನೋ ಗೊತ್ತಿಲ್ಲ. ಆ ಟೈಮಿಗೆ ಎಲ್ಲ ಇಲ್ಲಿ ಸುತ್ತಮುತ್ತಲಿನ ಸೌಂಡ್ಗಳೇನಿರುತ್ತೆ ಅದು, ನಿಮ್ ಮಾತು ಅದೆಲ್ಲ ಕೇಳ್ಸಕ್ ಶುರುವಾಗತ್ತೆ. ಅದು ಇದು ಒಳ್ಳೇದಾ ಅಥವಾ ನಿಜ ಧ್ಯಾನ ಆಗ್ತಿದ್ಯಾ ಅಥವಾ ನಿದ್ದೆ ಮಾಡ್ತಿದ್ಯಾ ಗೊತ್ತಾಗ್ತಿಲ್ಲ. ಅದಕ್ಕೆ ಅದನ್ನ ಕೇಳ್ಬೇಕು ಅನ್ಕೊಂಡೆ ಮಾಸ್ಟರ್ಸ್. ಇಲ್ಲ, ತುಂಬಾ ಒಳ್ಳೇದಮ್ಮ. ನೀವು ಸಂಪೂರ್ಣವಾಗಿ ಧ್ಯಾನಕ್ಕೆ ಹೋಗ್ತಾ ಇದ್ದೀರಾ, ಅದನ್ನೇ ಕಂಟಿನ್ಯೂ ಮಾಡಿ. ಆದಷ್ಟು ಅದನ್ನೇ ಕಂಟಿನ್ಯೂ ಮಾಡಿ, ಬೇರೆ ಏನು ಆಲೋಚನೆ ಮೈಂಡ್ ಅಲ್ಲಿ ಇಟ್ಕೋಬೇಡಿ. ನೀವೊಂದು ಫಿಕ್ಸ್ ಆಗಿ ಇಲ್ಲಿಂದ ಇಲ್ಲಿಗೆ ಸಮಯ ಇದೆ ಅಂತ, ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿವರೆಗೂ ಬಂದ ತಕ್ಷಣ ನಿಮ್ಗೆ ಕಾನ್ಶಿಯಸ್ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಅದು ನಿಮ್ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರ್ತದೆ. ಅದೇ ರೀತಿ ಇವಾಗ ಏನ್ 40 ನಿಮಿಷ ಇದೆ, ಇದು 3 ಗಂಟೆ ಆಗ್ಲಿ, 3 ಗಂಟೆಯಿಂದ 5 ಗಂಟೆ ಆಗ್ಲಿ, ಅದು ತುಂಬಾ ಒಳ್ಳೇದು. ಅದ್ರಲ್ಲೇನು ತಪ್ಪಿಲ್ಲ. ನೀವು ಇದನ್ನೇ ಬೇರೆ ಬೇರೆ ಸಮಯದಲ್ಲೂ ಪತ್ರೋಜಿ ಅವರ ಫ್ಲೂಟ್ ಮ್ಯೂಸಿಕ್ ಹಾಕೊಂಡು ಧ್ಯಾನ ಮಾಡ್ತಿರ್ತಿದ್ದೆ. ಇಲ್ಲಿ ನಾನ್ ಮೈಸೂರಿಂದ PSM ಕಡೆಯಿಂದ ಇದ್ರ ಬಗ್ಗೆ ಗೊತ್ತಾಗಿದ್ದು, ಪತ್ರೋಜಿ ಅವ್ರ ಬಗ್ಗೆ. ಆ ಫ್ಲೂಟ್ ಮ್ಯೂಸಿಕ್ ಹಾಕೊಂಡು ತುಂಬಾ ದಿವಸದಿಂದ ಮಾಡ್ತಿದ್ದೆ ಸರ್. ಮಹಾವತಾರ ಫೌಂಡೇಶನ್ ಮೇಲೆ FB ಅಲ್ಲಿ ಜಾಯ್ನ್ ಆದ್ಮೇಲೆ ಈಗ ಇದ್ರಲ್ಲೇ ಜಾಯ್ನ್ ಆಗ್ತಾ ಹೋಗ್ತಿದ್ದೀನಿ. ಬೆಳಗ್ಗೆ ಆದ್ರೆ ಬೆಳಗ್ಗೆ ಸ್ವಲ್ಪ ಕೆಲ್ಸಗಳಿರುತ್ತೆ, ಮತ್ ಯೋಗಾಸನ ಅದೆಲ್ಲ ಇರುತ್ತಲ್ಲ, ಮಕ್ಳನ್ನ ಕೂರ್ಸ್ಕೊಂಡು ಅದೆಲ್ಲ ಮಾಡ್ಸೋದಿರುತ್ತೆ ಅಂದ್ಬಿಟ್ಟು ಈಗ ಅದನ್ನ ಇದ್ ಮಾಡಿ ಈ ಬ್ಯಾಚಿಗೆ ಜಾಯ್ನ್ ಆಗ್ತಿದ್ದೀನಿ. ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ, ಮನ್ಸು ಹಗುರ ಅನ್ಸ್ತಿದೆ. ಮತ್ತೆ ಇನ್ನೊಂದು ಡೌಟ್ ಇದೆ,
ಇದು ಹೆಣ್ಮಕ್ಳು ಪೀರಿಯಡ್ಸ್ ಪ್ರಾಬ್ಲಮ್ನ ಕೂಡ ಸಾಲ್ವ್ ಮಾಡುತ್ತೆ ಸರ್. ನಂಗೆ ಪೀರಿಯಡ್ಸ್ ಪ್ರಾಬ್ಲಮ್ ತುಂಬಾ ಇದೆ, ತುಂಬಾ ಸುಸ್ತಾಗುತ್ತೆ ಆ ಟೈಮಲ್ಲಿ, ಮೂಡ್ ಸ್ವಿಂಗ್ ಆಗುತ್ತೆ, ಸರಿ ಮತ್ ತುಂಬಾ ಅಳು ಬರುತ್ತೆ, ತುಂಬಾ ಒಂಟಿ ಅನ್ಸುತ್ತೆ. ಮಹಾವತಾರ್ ಫೌಂಡೇಶನ್ ಒಂದ್ಸರಿ ಬನ್ನಿ ಮಾಲ್ವಿ, ನಿಮ್ಗೆ ಮೇಡಮ್ ಅದು ಕಂಪ್ಲೀಟ್ ಏನ್ ಬೇಕು ಅಲ್ಲಿ ಟ್ರೀಟ್ಮೆಂಟ್ ಹೇಳ್ತಾರೆ, ಅದನ್ನ ನೀವು ಧ್ಯಾನದಲ್ಲೇ ಕಂಟಿನ್ಯೂ ಮಾಡ್ಕೋಬಹುದು. ಬೆಂಗಳೂರಿಗೆ ಒಂದ್ಸರಿ ಫೌಂಡೇಶನ್ ಬಂದು ಮಾತಾಡಿ, ಅಲ್ಲಿ ನಿಮ್ ಸಮಸ್ಯೆನ ಕ್ಲಿಯರ್ ಮಾಡ್ಕೋಬಹುದು. ಏನಾದ್ರು ತಪ್ಪಾಗಿ ಕೇಳಿದ್ರೆ ಸಾರಿ. ತುಂಬಾ ಚೆನ್ನಾಗ್ ಅನ್ನಿಸ್ತು. ಅದೆಲ್ಲ ನಾವೆಲ್ಲ ಒಂದು ಕುಟುಂಬದವರು ಅಂತ ಹೇಳ್ತಾನೆ ಇರ್ತೀರಿ. ನಾವೆಲ್ಲ ಒಂದೇ, ಏನೇ ಪ್ರಾಬ್ಲಮ್ ಅಲ್ಲಿ ಮುಕ್ತವಾಗಿ ಮಾತಾಡಿ, ಇಲ್ಲಿ ಯಾವ್ದು ಮುಚ್ಚುಮರ ಇಲ್ಲ. ಆದ್ರೆ ನಮ್ಗೇನಂದ್ರೆ ಎಲ್ಲಾರು ಧ್ಯಾನಸ್ಥರಾಗಬೇಕು, ನಮ್ಮ ಕಷ್ಟನ ನಾವು ಪರಿಹಾರ ಮಾಡ್ಕೋಬೇಕು, ಯಾರು ರೋಗಿಗಳಾಗ್ಬಾರ್ದು. ನಿಮ್ಗೆ ಏನೇ ಇರ್ಲಿ ಪ್ರಾಬ್ಲಮ್ ಇರ್ಲಿ, ನೀವು ಬನ್ನಿ, ಓಪನ್ ಆಗಿ ಮಾತಾಡಿ, ಸೊಲ್ಯೂಷನ್ ಎಲ್ಲಿ ಸಿಗ್ತದೆ ಅಂತಾನು ನಾನು ಹೇಳ್ತೀನಿ. ಅಲ್ಲಿಗೆ ಬಂದು ಇನ್ನೊಂದ್ ವಿಷಯ ಹೇಳ್ಬೇಕು ಗುರುಜಿ, ಧ್ಯಾನ ನಾನೆಲ್ಲಾ ಮಾಡ್ತೀನಿ, ಧ್ಯಾನ, ಪೂಜೆ, ಜಪ ಎಲ್ಲ ಮಾಡ್ತೀನಿ. ತುಂಬಾ ಜನರು ನಂಗೆ ಆಡ್ಕೊಂತಾರೆ, ನಾನು ಅದ್ರ ಬಗ್ಗೆ ಕೇರ್ ಮಾಡಲ್ಲ. ಬಟ್ ಧ್ಯಾನ ಮಾಡೋದ್ರಿಂದ ಏನ್ ಯೂಸು, ಹಂಗೆ ಹಿಂಗೆ ಅಂತೆಲ್ಲ ರೇಗಿಸ್ತಾರೆ. ಆದ್ರೂನು ಅವ್ರುಗಳೆಲ್ಲ ಈಗ ಎಲ್ಲರೂ ಆಚೆ ಹೋದ್ರೆ ಒಟ್ಟೊಟ್ಟಿಗೆ ಅವ್ರುಗಳೆಲ್ಲ ಮಲ್ಗಿರುವಾಗ ನಾನ್ ಎದ್ ಕುತ್ಕೊಂಡ್ ಧ್ಯಾನ ಮಾಡ್ತಿದ್ರೆ ಅವ್ರುಗಳು ನನ್ ನೋಡ್ ನಗ್ತಿರ್ತಾರೆ. ನಾ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಯಾವತ್ತು. ಅವ್ರು ಧ್ಯಾನ ಮಾಡಿದ್ರೆ ಏನ್ ಯೂಸು ಅಂತ ಕೇಳಿದಾಗ ಒಂದ್ ಸ್ವಲ್ಪ ತಬ್ಬಿಬ್ಬಾಗತ್ತೆ, ಏನ್ ಆನ್ಸರ್ ಮಾಡ್ಬೇಕು ಅಂತ. ನೀವ್ ಮಾಡ್ ನೋಡಿ ಅಂತೀನಿ. ಅವ್ರಿಗೆ 5 ನಿಮಿಷ ಕೂಡ ಕುತ್ಕೊಳಕ್ ಆಗಲ್ಲ. ನಾನು ಅರ್ಧ ಗಂಟೆ ಕೂತಿರ್ತೀನಿ, 3/4 ಗಂಟೆ ಕೂತಿರ್ತೀನಿ. ನಮ್ಮ ಮನೆಯವ್ರಿಗೇನೆ ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ತುಂಬಾ ಫೋನ್ಗಳು ಅಟೆಂಡ್ ಮಾಡ್ತಾರೆ, ಅವ್ರ ಬಿಸ್ನೆಸ್ ಹಾಗೆ. 10 ನಿಮಿಷ ಕುತ್ಕೊಳ್ರಿ ಸಾಕು ಅಂದ್ರೆ ನನ್ ಮಗನ್ ಬೇಕಾದ್ರೆ 10 ನಿಮಿಷ ಕೂರ್ಸ್ಬೋದು, ನಂಗೆ ಆಗಲ್ಲ. 5 ನಿಮಿಷಕ್ಕಿಂತ ಜಾಸ್ತಿ ಆಗಲ್ಲ ಅಂತ ಎದ್ದೋಗ್ತಾರೆ. ಆದ್ರೆ ನನ್ನ ಮಾತ್ರ ಆಡ್ಕೊಂತಿರ್ತಾರೆ, ನಂಗೆ ಆವಾಗ ನಗ್ತಿರ್ತೀನಿ, ಅದು ನೀವು ಇದು ನಾನು ಅಂತ. ಹಂಗ್ ಕೇಳ್ದಾಗ ನಾವ್ ಏನ್ ಹೇಳ್ಬೋದು? ಏನಿಲ್ಲ, ಸಂತೋಷನ ವ್ಯಕ್ತಪಡಿಸೋಕ್ ಆಗೋದಿಲ್ಲ, ಅದನ್ನ ಅನುಭವಿಸಿದ್ರೇನೆ ಗೊತ್ತಾಗೋದು. ನಮ್ಗೆ ಆತ್ಮ ಧ್ಯಾನಕ್ಕೆ ಹೋದಾಗ ಅದು ಏನು ಸಂತೋಷ ಕೊಡುತ್ತೆ ಅಂತ ಅನುಭವಿಸಿದವ್ರಿಗೆ ಗೊತ್ತೇ ಹೊತ್ತು ಅದನ್ನ ವ್ಯಕ್ತಪಡಿಸೋದಕ್ ಆಗೋದಿಲ್ಲ. ಅದಕ್ಕೆ ಅವ್ರಿಗೆ ಗೊತ್ತಾಗಬೇಕಾದ್ರೆ ನೀವೊಂದ್ ಅರ್ಧ ಗಂಟೆ ಕೂತ್ಕೊಂಡ್ ನೋಡಿ, 1-2 ದಿವಸ ಅಭ್ಯಾಸ ಮಾಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಮತ್ತೆ ನಿದರ್ಶನವಾಗಿ ತೋರಿಸ್ಬೇಕಾದ್ರೆ ನೀವು ರೋಗ ಮುಕ್ತರಾಗ್ತೀರಾ, ಯಾವ್ದೇ ನಿಮ್ಗೆ ಕಾಯಿಲೆಗಳು ರಿಸಲ್ಟ್ ಸ್ವಲ್ಪ ಗೊತ್ತಾಗ್ತಿದೆ ಗುರುಜಿ. ಯಾಕೆಂದ್ರೆ ನಂಗೆ ತುಂಬಾ ಅಂದ್ರೆ ತುಂಬಾ ಇತ್ತು ಪೀರಿಯಡ್ಸ್ ಪ್ರಾಬ್ಲಮ್ಮು, ಎದ್ದೇಳ್ತಾನೆ ಇರ್ಲಿಲ್ಲ ಈ ಟೈಮಲ್ಲಿ. ಬಟ್ ಈ ಧ್ಯಾನ ಮಾಡಕ್ ಶುರು ಆದ್ಮೇಲೆ ಆರಾಮಾಗಿ ಕುತ್ಕೊಂಡು, ಅಟ್ಲೀಸ್ಟ್ ನಂಗೆ ಸುಸ್ತಾಗ್ತಿದೆ ಅನ್ಸಿದ ತಕ್ಷಣ, ಮುಂಚೆ ಮಲ್ಕೊಂಡ್ಬಿಡ್ತಿದ್ದೆ, ಈಗ ಮಲ್ಕೋತಿಲ್ಲ, ಫ್ಲೂಟ್ ಮ್ಯೂಸಿಕ್ ಹಾಕೋತೀನಿ, ಧ್ಯಾನಕ್ಕೆ ಕುತ್ಕೋತೀನಿ, ರಿಲ್ಯಾಕ್ಸ್. ತುಂಬಾ ಅಳು ಬಂತ, ಆವಾಗ್ಲೂ ಫ್ಲೂಟ್ ಮ್ಯೂಸಿಕ್ ಹಾಕೋತೀನಿ, ಧ್ಯಾನಕ್ಕೆ ಕುತ್ಕೋತೀನಿ. ಇವ್ರೇನಾರು ಬಂದ್ರೆ ಅಷ್ಟೊತ್ತು ಅಷ್ಟು ನೀಟಾಗಿ ಧ್ಯಾನದಲ್ಲಿ ಇನ್ವಾಲ್ವ್ ಆಗಿರ್ತೀನಿ. ಬಟ್ ಇವ್ರು ಬಂದಿದ್ ಗೇಟ್ ಸೌಂಡ್ ಕೇಳಿಸಿದ್ರು ಕಾನ್ಶಿಯಸ್ ಪಟ್ ಅಂತ ಮೈಂಡ್ ಕಾನ್ಶಿಯಸ್ ಆಗಿ ಪಟ್ ಅಂತ ಎದ್ಬಿಡ್ತೀನಿ. ಇವ್ರು ಬ್ಲೇಮ್ ಮಾಡ್ತಾರೆ, ಆಡ್ಕೋತಾರೆ ಅನ್ನೋದು ಒಂಚೂರು ಹಿಂಜರಿಕೆಗೆ ಎದ್ಬಿಡ್ತೀನಿ. ತಪ್ಪಮ್ಮ, ಹಿಂಜರಿಕೆ ಬೇಡ, ಯಾರು ಏನನ್ನ ಆಡ್ಕೊಳ್ಳಿ. ಇವಾಗ ಆನೆ ಹೋಗ್ತಾ ಇರ್ತದೆ, ಎಷ್ಟೋ ಏನೋ ಗಲಾಟೆ ಮಾಡ್ತಾರೆ, ಆನೆ ಹಿಂದ್ ಕೂಡ ತಿರುಗಿ ನೋಡಲ್ಲ. ಹಂಗೆ ನೀವು ಆನೆ ಇದ್ದಂಗೆ, ಯಾವ್ದಕ್ಕೂ ಯೋಚನೆ ಮಾಡ್ಬೇಡಿ, ಯಾರು ಏನನ್ನ ಅನ್ಕೊಳ್ಳಿ, ನಿಮಗ್ ಬೇಡ. ನಿಮ್ಮ ಧ್ಯಾನದ ಕೆಲಸ ನೀವು ಕಂಟಿನ್ಯೂ ಮಾಡಿ. ಇದರಿಂದ ನೀವು ಸಂಪೂರ್ಣವಾಗಿ ಗುಣವಂತರಾಗಿ ಕೂತ್ಕೊಂತೀರಲ್ಲ, ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಾವು ಈ ಧ್ಯಾನಕ್ಕೆ ಬರ್ಬೇಕು ಅಂತ. ಮತ್ತೆ ಇಲ್ಲಿ ನಿಮ್ಗೆ ಇನ್ನ ಏನೋ ಡೀಟೇಲ್ಸ್ ಬೇಕಾದ್ರೆ ಫೌಂಡೇಶನ್ಗೆ ಬನ್ನಿ, ಫೌಂಡೇಶನ್ ಒಂದ್ಸರಿ ಕೂತ್ಕೊಂಡು ನಿಮ್ದೆಲ್ಲ ಪರಿಹಾರ ಮಾಡ್ಕೊಂಡು. ಓಕೆ ಅಮ್ಮ, ಥ್ಯಾಂಕ್ ಯು. ನಾಗರತ್ನ ಮೇಡಮ್. ಥ್ಯಾಂಕ್ ಯು ಮಾತಾಡಿ, ಥ್ಯಾಂಕ್ ಯು ಗುರುಜಿ, ಅವಕಾಶ ಕೊಟ್ಟಿದ್ಕೆ ಧನ್ಯವಾದಗಳು. ಇಷ್ಟೊತ್ತು ಎಲ್ರು ನನ್ ಮಾತು ಕೇಳಿಸ್ಕೊಂಡಿದ್ಕೆ ಎಲ್ರಿಗೂ ಕೂಡ ನನ್ ಹೃದಯಪೂರ್ವಕ ಧನ್ಯವಾದಗಳು ಮಾತಾಜಿ, ಗುರುಜಿ. ಥ್ಯಾಂಕ್ ಯು. ನಮಸ್ತೆ ಸರ್. ನಿಜವಾಗ್ಲೂ ಧ್ಯಾನಕ್ಕೆ ಬಂದ ಮೇಲೆ ನನ್ ಮೈಂಡ್ ಸರಿ ಹೋಯ್ತು. ಇವಾಗ ಕುತ್ಕೊಂಡು ಆರಾಮಾಗಿ ಧ್ಯಾನ ಮಾಡ್ತಾ ಇದ್ದೀನಿ. ಸುಮಾರು ಸಮಸ್ಯೆಗಳು ನನ್ಗೆ ಹೋಗ್ತಾ ಇದೆ. ನೀವೀಗ ಹೇಳಿದ್ರಲ್ಲ, ಧೈರ್ಯ ಬರ್ತಾ ಇದೆ, ತುಂಬಾ ಧೈರ್ಯ ಬರ್ತಾ ಇದೆ. ಅಂದ್ರೆ ನಾನ್ ಮಾಡೋ ಕೆಲ್ಸ ನನಗ್ ಕರೆಕ್ಟ್ ಆಗಿ ನಾನ್ ಮಾಡಿದೀನಿ, ನಾನ್ ಯಾಕೆ ತಪ್ಪು ಒಪ್ಕೊಬೇಕು? ಆ ತರದ್ ಯಾವ ತರ ಸಜೆಷನ್ ಸಜೆಷನ್ಗಳು ಸಿಗ್ತಾರೆ. ಕಮ್ಮಿ ಆಗಿರೋದ್ರಿಂದ ನನ್ಗೆ ತುಂಬಾನೇ ಬ್ಯಾಲೆನ್ಸ್ ಆಗ್ತಾ ಇದೆ ಸರ್. ಥ್ಯಾಂಕ್ಸ್ ಹೇಳ್ಬೇಕು. ಅಷ್ಟೇ ನಂಗೆ ಇವಾಗ ಗೊತ್ತಾಗ್ತಾ ಇರೋದು. ಧ್ಯಾನ ಅಂತೂ ಕುತ್ಕೊಳ್ತಾ ಇದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ, ನನ್ ಸಮಸ್ಯೆಗಳೆಲ್ಲ ಒಂದೊಂದೇ ಕ್ಲಿಯರ್ ಆಗ್ತಾ ಇದೆ. ಬ್ಯಾಚ್ ಅಲ್ಲಿ ಅಟೆಂಡ್ ಮಾಡಿ, 3 ಗಂಟೆ ಬ್ಯಾಚ್ ಅಟೆಂಡ್ ಮಾಡಿ, ನೈಟ್ ಬ್ಯಾಚ್ಗೂ ಅಟೆಂಡ್ ಮಾಡಿ.
ಸಂಪೂರ್ಣವಾಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಧ್ಯಾನದಲ್ಲಿ ಬಂದ್ಬಿಡ್ಲಿ. ಆವಾಗ ಇನ್ನ ನಿಮ್ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗುತ್ತೆ. ಧೈರ್ಯವಾಗಿ ಮುಂದುವರಿತೀರಾ. ಇದ್ರಲ್ಲಿ ಯಾವುದೇ ರೀತಿಯಾದ ಯೋಚನೆ ಬೇಡ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೆಕ್ಸ್ಟ್ ನಾಗರತ್ನಮ್ಮ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್, ಭಾರತಿ ಮೇಡಮ್ ಅವ್ರಿಗೆ ಮತ್ತೆ ವೆಂಕಟರಮಣ ಸರ್ಗೆ. ಚೆನ್ನಾಗಿ ಧ್ಯಾನ ಆಯ್ತು. ಆದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗಿತ್ತು, ನಾನೇ ಸ್ವಲ್ಪ ಲೇಟ್ ಮಾಡ್ಕೊಂಡೆ ಅನ್ನಿಸ್ತೇನೆ, ಸೌಂಡ್ ಬಂತು. ಅದು ನಾನೇನಪ್ಪ ಯಾಕೆ ಎಲ್ಲಾ ಟೈಮಲ್ಲೂ ನಾನು ಧ್ಯಾನಕ್ಕೆ ಇದಾಗ್ತೀನಿ ಅಂದ್ರೆ, ನನಗೆ ವಯಸ್ಸು ಇಷ್ಟಾಗಿದೆ, ಅಷ್ಟು ನಿಮಿಷ ನಮಗೆ ಕರೆಕ್ಟಾಗಿ ಇಲ್ಲಿ ಸಿಗಲ್ವಲ್ಲ, ಅದನ್ನ ಮತ್ತೆ ಪ್ಲಸ್ ಮಾಡ್ಕೊಳ್ಳೋಕೋಸ್ಕರ ನಾನು ಇನ್ನೊಂದು ಬ್ಯಾಚಲ್ಲಿ ಒಂದ್ ಅರ್ಧ ಗಂಟೆ ಮತ್ತೆ ಪ್ಲಸ್ ಮಾಡ್ಕೊಳ್ಳೋದು. ಇವಾಗ ಒಂದ್ 30 ನಿಮಿಷ ಆಗಿತ್ತು ಅಂತ ಇಟ್ಕೊಳ್ಳಿ. ಮಧ್ಯಾಹ್ನ ಮತ್ತೆ 3 ಗಂಟೆಲಿ ನಾವು ಕುತ್ಕೊಂಡಾಗ ಒಂದ್ 15-20 ನಿಮಿಷ ಮಾತ್ರ ಅದನ್ನು ಸಿಗೋದು. ಯಾಕೆ ಅಂತಂದ್ರೆ ಅದೆಲ್ಲ ಸೇರಿಸಿ ರಾತ್ರಿ 9 ಗಂಟೆಲಿ ಅನ್ಕೂ ಚೆನ್ನಾಗ್ ಆಗುತ್ತೆ ಬಿಡಿ. ಅದಕ್ಕೆ ನೀವು ಎಲ್ಲ ಸಂಕಲ್ಪ ಮಾಡ್ದಂಗೆ ಅದಾಯ್ತು. 9 ಗಂಟೆಲಿ ಅನ್ಕೂ ಫುಲ್ಲೇ ಸಿಗುತ್ತೆ ನಮ್ಗೆ. ಅವೆಲ್ಲ ಅದಾಗಕ್ ಮೊದ್ಲೇ ನಾನು 2-3 ಸರಿ ಬೇಕು ಅಂತ ನಾನು ಮಾಡ್ಕೊಡ್ತಾ ಇದ್ದಿದ್ದು. ಏನಕ್ಕೆ ಅಂದ್ರೆ ಪ್ಲಸ್ ಮಾಡ್ಕೊಳ್ಳೋಕೆ. 60 ನಿಮಿಷ ಆಗೋದೇ ಇಲ್ಲ ನಮ್ಗೆ. ಇಲ್ಲಿ 45 ನಿಮಿಷ ಕೊಟ್ಟಿರ್ತೀರಾ, 5 ನಿಮಿಷ ಹಿಂದೆ 5 ನಿಮಿಷ ಮುಂದೆ ಹೋಗಿ ಮಧ್ಯದಲ್ಲಿ ಅಷ್ಟೇ ಮಾತ್ರ ನಮಗೆ ಸಿಗೋದು. ಅದಷ್ಟು ಒಟ್ಟೋಗಿರುತ್ತೆ ಟೈಮು. ನಾವು ಮಾತಾಡೋದ್ರಲ್ಲಾಗ್ಲಿ, ನಮ್ಮ ಮೈಂಡ್ ತಕೊಂಬಂದಲ್ಲಿ ಕೂರ್ಸೋದಾಗ್ಲಿ ಆಗುತ್ತಲ್ಲ. ಮನಸ್ಸನ್ನ ಕರ್ಕೊಂಬಂದಲ್ಲಿ ಕೂರ್ಸ್ಕೋಬೇಕಲ್ಲ ನಾವು. ನಮ್ ಚಂಚಲ ಚಿತ್ತವಾದ ಮನ್ಸು ಇದೊಂಥರ ಮರ್ಕಟ ಇರೋದಲ್ವಾ ನಮ್ದು. ಅದರಿಂದ ಮತ್ತೆ ಆ ಮೇಡಮ್ ಹೇಳಿದ್ರಲ್ಲ, ನಾವು ಒಬ್ಬ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಮ್ ಸಮಸ್ಯೆಗಳೆಲ್ಲ ಹೇಳ್ಕೊಂಡ್ಬಿಟ್ಟು ನಾಚ್ಕೊಂಡ್ರೆ ಕಾಯಿಲೆಗಳು ಹೋಗಲ್ಲ. ಜೊತೆಗೆ ಏನಪ್ಪಾ ಅಂದ್ರೆ ಹೇಳ್ಕೊಂಡ್ವಿ ಅಂತ ಅವ್ರನ್ನ ಸಾರಿ ಕೇಳಂಗೂ ಇಲ್ಲ. ಇದು ಮಹಾತಾರ್ ಫೌಂಡೇಶನ್ ಒಂದು ಆರೋಗ್ಯ ಕೇಂದ್ರ ಕೂಡ ಇದೆಯಲ್ವಾ. ಅದರಿಂದ ಆರೋಗ್ಯ ಕೇಂದ್ರದಲ್ಲಿ ಹೋಗ್ಬಿಟ್ಟು ನಾವೇನಾದ್ರೂ ತಪ್ಪಾದ್ರೆ ಕ್ಷಮಿಸಿ ಅಂತ ಕೇಳಕ್ಕಾಗತ್ತ ಡಾಕ್ಟರ್ ಹತ್ರ? ನಾವೇನೇನೆಲ್ಲ ಇದಾವೆ ಹೊಟ್ಟೆ ನಾವಿದ್ರು ಹೇಳ್ಬೇಕು, ಇನ್ನೊಂದು ಹೇಳ್ಬೇಕು. ನಮ್ಗೆ ನಾಚಿಕೆ ಆಗುವಂತ ವಿಷಯ ಇದ್ರು ಡಾಕ್ಟರ್ ಹತ್ರ ಹೇಳ್ಕೊಂಡ್ರೇನೆ ಅದಕ್ಕೆ ನಮ್ಗೆ ಒಂದು ನಾಚಿಕೆ ಆಗುತ್ತೆ. ಬೇರೆಯವ್ರು ಕೇಳ್ತಾರೆ ಅಂತ ಏನಪ್ಪಾ ಅಂದ್ರೆ ಸಾರ್ವಜನಿಕವಾಗಿ ನಾವೆಲ್ಲ ಇರ್ತೀವಿ, ಅವಾಗ ಕೇಳ್ಬಾರ್ದು ಅಂತ ಅನ್ಸಿರ್ಬೋದು. ಅದ್ರಲ್ಲೂ ನಾವು ಒಂದು ಮನೆಯವರು, ಇದು ವಸುದೇವ ಕುಟುಂಬಕಂ ಅಂತ ನಾವು ಒಂದು ಮನೆಯವ್ರು ಆಗ್ಬಿಟ್ಟಿದೀವಿ. ನಿನ್ನೆ 44 ಜನ ಇದ್ರು ಸರ್. ನಿನ್ನೆ ತುಂಬಾ ಹೈಯೆಸ್ಟ್ ಇತ್ತು. ನಿನ್ನೆ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ಯಾಕೆಂದ್ರೆ ನೀವೆಲ್ಲ ತಿರ್ಗಾ ಮಧ್ಯಾಹ್ನ ಮಾಡ್ಕೊಂಡ್ರಾಯ್ತು. ಏನ್ಸರ್ ಬುದ್ಧಿ ಇದ್ದೇ ಇದೆಯಲ್ವಾ. ಆಮೇಲೆ ಮಾಡಿದ್ರಾಯ್ತು, ಈಮೇಲೆ ಮಾಡಿದ್ರಾಯ್ತು. ಅದನ್ನ ಈಗ್ಲೇ ಹೋಗಲ್ಲ ನಮ್ಗೆ, ಅದು ಹೋಗ್ಬೇಕು. ನಂತರನೇ ಇರಲ್ಲ. ಆಗನ್ನಕ್ ಹೋದ್ರೆ ಓ ಇವಮ್ಮ ಎಲ್ಲ ಒಬ್ಳೆ ಕೂತಿರ್ತಾಳೆ, ಅದಕ್ಕೆ ಅವಳಾಗ ಮಾಡ್ಕೊಂಡ್ಬಿಡ್ತಾಳೆ ಅನ್ಕೋತಾರೆ. ಅದಕ್ಕೆ ಬೇಡ ಅಂದ್ಬಿಟ್ಟು ನಾನು ಹೇಳಿಲ್ಲ. ಬಟ್ ಅವ್ರು ನಾಚ್ಕೊಳ್ದೇನ್ ಬೇಕಿಲ್ಲ. ಪತ್ರಿಜಿ ಅವರ ಇದೇ ಇರೋದೇ ಹಂಗೆ. ಏನು ನಾಚಿಕೆ ಯಾವ್ದು ಇಲ್ಲಮ್ಮ, ಎಲ್ಲ ಒಂದೇ ಕುಟುಂಬದವರು. ಏನಿಂತ ಓಪನ್ ಆಗಿ ಮಾತಾಡೋಣ, ಏನಿದ್ದು ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋಣ. ಎಲ್ಲರಿಗೂ ಮತ್ತೆ ಸಮಯ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮ ಭಾರತಿ ಮೇಡಮ್ ಅವರೇ ಸಂಪನ್ನಗೊಳಿಸಿ ಮತ್ತೆ ನಾಳೆ ಮತ್ತೆ ಭೇಟಿ ಆಗೋಣ. ಮತ್ತೆ ಕೆಲವರು 3 ಗಂಟೆ ಬ್ಯಾಚ್ಗೆ ದಯವಿಟ್ಟು ತುಂಬಾ ಒಳ್ಳೆಯದು. ಧನ್ಯವಾದ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸರ್. ನೀವೇ ಎಲ್ಲಾ ಬಂಧು ಬಾಂಧವರಿಗುನು ಇವತ್ತು ಬಂದಿದ್ದೀರಾ, ನಾಳೆ ಮಿಸ್ ಮಾಡ್ಕೊಳ್ಬೇಡಿ ದಯವಿಟ್ಟು. ಎಲ್ಲಾ ದಿನ ಬನ್ನಿ, ದಿನ ಧ್ಯಾನ ಮಾಡಿ. ನಾವು ರೋಗ ಮುಕ್ತದಿಂದ ಆರೋಗ್ಯವಂತರಾಗಿ ನಾವು ಒಂದು ಕುಟುಂಬದಲ್ಲಿ ಇರೋಣ ಅಂತ ಕೇಳ್ತಿದ್ದೀನಿ. ಈಗ ಒಂದು ಸರ್ ನಮ್ಗೆ ಒಂದು ಶ್ಲೋಕದಿಂದ ಕ್ಲಾಸ್ ನ ಮುಕ್ತಿ ಮಾಡ್ತಾ ಇದ್ದಾರೆ, ಮುಕ್ತಾಯ ಮಾಡ್ತಿದ್ದಾರೆ. ಸರ್ ಓವರ್ ಟು ಯು ಸರ್. ನಾನೇ ಮಾಡ್ಲಾ ಮೇಡಮ್? ಸರ್ ಒಂದು ಶ್ಲೋಕ ಹೇಳ್ಕೊಡ್ತಾರೆ, ಎಲ್ಲಾರು ದಯವಿಟ್ಟು ಕಲ್ತ್ಕೊಳ್ಳಿ, ಧ್ಯಾನ ಮಾಡಿ. ಎಲ್ಲರೂ ಕೈ ಜೋಡಿಸಿ ನಮಸ್ಕಾರ ಮುದ್ರೆ, ಅಂಜಲಿ ಮುದ್ರೆ. ಓಂ ಅಂತ 3 ಬಾರಿ ಹೇಳಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ಭಾಗವೇ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಮಹಾತಾರ್ ಫೌಂಡೇಶನ್ಗೂ ನಮಸ್ಕಾರ. ಥ್ಯಾಂಕ್ ಯು. ಸರ್. ಸರ್ ಶೈಲಜಾ ಮೇಡಮ್ ಸಂಪನ್ನಗೊಳಿಸಿ ಮ್ಯಾಮ್. ಥ್ಯಾಂಕ್ ಯು.